ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಯೋಗೇಶ್ವರಿ ಅವರು ನಮ್ಮ ಜೊತೆಗಿದ್ದರು. ಅವರು BE ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿದರೂ ಸಹ ಒಬ್ಬ ಲೆಕ್ಚರರ್ ಆಗಿಯೂ ಸಹ ಈ ಆಧ್ಯಾತ್ಮಿಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಂತರ ಈಗ ಸುಮಾರು 26 ವರ್ಷಗಳಿಂದ ತಮ್ಮ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕತೆಗೆ ಮುಡಿಪಾಗಿಟ್ಟಿದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಇನ್ನೂ ಅನೇಕ ವಿಷಯಗಳನ್ನು ಹಂಚ್ಕೊಳ್ಳೋರಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಕ್ಕವ್ರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಈ ಬ್ರಹ್ಮಕುಮಾರೀಸ್ ಏನು ಸಂಸ್ಥೆ ಇದೆ ಅಲ್ಲಿ ನೀವು ಈ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಂಡು ಅದರದ್ದೇ ಜೀವನವನ್ನು ನಡೆಸ್ತಾ ಇದ್ದೀರಿ ಅಂತ. ಆದರೆ ಆ ಸಂಸ್ಥೆಯ ಒಂದು ಹೆಡ್ ಕ್ವಾರ್ಟರ್ಸ್ ರಾಜಸ್ಥಾನ್ ಮೌಂಟ್ ಅಬೂಲ್ ಇದೆ ಅಂತ ನಾನು ಕೇಳಿದ್ದೆ. ನೀವು ಅಲ್ಲಿಗೆ ಯಾವಾಗಾದರೂ ಹೋಗಿದ್ದೀರಾ? ಖಂಡಿತ. ನೀವು ಮೊದಲನೇ ಸರಿ ಆ ಸ್ಥಳಕ್ಕೆ ಹೋದಾಗ, ಮೌಂಟ್ ಅಬೂಗೆ, ರಾಜಸ್ಥಾನದ ಮೌಂಟ್ ಅಬೂಗೆ ಹೋದಾಗ ನಿಮಗೆ ಏನು ಅನ್ನಿಸ್ತು? ಆ್ಯಕ್ಚುಲಿ ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು. ಆವಾಗ ನಾನು ಗೇಟ್ ಎಕ್ಸಾಮ್ ಅಂತ ತೊಗೊಂಡಿದ್ದೆ. MTech ಮಾಡಬೇಕು ಅಂತ ಇದ್ದೆ. ಸೊ ಗೇಟ್ ಎಕ್ಸಾಮ್ ತೊಗೊಂಡಿರೋ ಕಾರಣ ಬುಕ್ಸು ತೊಗೊಂಡಿದ್ದೆ. ಆ ಟೈಮಲ್ಲೆಲ್ಲ ನಾವು ಟ್ರೈನಲ್ಲಿ ಹೋಗಬೇಕಿತ್ತು. ಗಾಯತ್ರಿ ಬೆಂಜಿ ಅಂತ ನಾನು ಏನು ಹೇಳಿದೆ, ಅವರೇ ನನ್ನನ್ನು ಕರ್ಕೊಂಡೋದ್ರು. ಫಸ್ಟು ನಮ್ಮ ತಂದೆ ತಾಯಿ ಒಪ್ಪಿರಲಿಲ್ಲ. ಯಾಕೆಂದರೆ ನನ್ನ ತಂದೆ ತಾಯಿ ನಾನು ಒಬ್ಬಳನ್ನೇ ಎಲ್ಲೂ ಕಳಿಸ್ತಿರ್ಲಿಲ್ಲ. ಯಾವುದೇ ಒಂದು ಟೂರ್ಗೆ ಹೋಗಬೇಕಾದ್ರೂ ವಿತ್ ಪೇರೆಂಟ್ಸ್ ನಾನು ಹೋಗ್ತಾ ಇದ್ದಿದ್ದು. ಇದೇ ಫಸ್ಟ್ ಟೈಮು ಒಂಟಿಯಾಗಿ ನನ್ನ ತಂದೆ ತಾಯಿ ಅಕ್ಕವ್ರ ಜೊತೆ ಕಳಿಸ್ಕೊಟ್ರು. ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಕೊಟ್ಟರು, ನನ್ನ ಮಗಳ ಜವಾಬ್ದಾರಿ ಎಲ್ಲ ನಿಮ್ಮದು ಅಂತ. ಆದರೆ ಅಕ್ಕವರು ಅಷ್ಟೇ ಚೆನ್ನಾಗಿ ಕರ್ಕೊಂಡು ಹೋದರು ಮೌಂಟ್ ಅಬೂಗೆ. ಸೊ ನಾನು ಮೌಂಟ್ ಅಬೂಗೆ ಬಂದಾಗ ಆ ಸ್ಥಳನ ನಾನು ಮೊದಲೇ ನೋಡಿದ್ದೀನಿ ಅಂತ ನನಗೇನೋ ಒಂಥರ ಫೀಲಿಂಗ್ ಆಯಿತು. ಅಲ್ಲಿ ಹೋದ ತಕ್ಷಣವೇ ಐ ಫೆಲ್ಟ್ ಸೋ ನೈಸ್ ಎಕ್ಸ್ಪೀರಿಯನ್ಸ್. ಒಂಥರ, ಏಕೆಂದರೆ ನಾನು ಮೊದಲೇ ಹೇಳಿದೆ ನಿಮಗೆ, ನನಗೆ ಸೈಲೆನ್ಸ್ ತುಂಬ ಇಷ್ಟ ಅಂತ, ತುಂಬಾ ಇಷ್ಟ. ಆ ಸೈಲೆನ್ಸ್, ಆ ನೇಚರ್ದಿರ್ಬೋದು, ಅಲ್ಲಿಯ ತರಂಗಗಳೇನಿದೆ, ವೈಬ್ರೇಷನ್ಸ್ ಏನಿದೆ, ಆ ಪ್ಯೂರಿಟಿ, ಆ ಪೀಸ್ಫುಲ್ ವೈಬ್ರೇಷನ್ಸ್ ನನಗೆ ತುಂಬ ಅಟ್ರ್ಯಾಕ್ಟ್ ಆಯಿತು. ಈಗ ಅದನ್ನು ಪಾಂಡುಭವನ ಅಂತ ಹೇಳ್ತಾರೆ, ಮಧುಬನ ಅಂತ ಏನು ಹೇಳ್ತೀವಿ. ಸೊ ನಮ್ಮ ಬ್ರಹ್ಮ ತಂದೆಯ ಒಂದು ತಪಸ್ಸು ಮಾಡಿರುವಂಥ ಸ್ಥಾನ, ದಾದಿಯರು ತಪಸ್ಸು ಮಾಡಿರುವಂಥ ಸ್ಥಾನ. ಅಲ್ಲಿಗೆ ಹೋದರೆ ನಾನು ಸುಮ್ಮನೆ 24 ಗಂಟೆನೂ ಮೆಡಿಟೇಷನ್ ಮಾಡ್ತಾನೇ ಇರಬೇಕು ಅಂತ ಅನಿಸೋದು. ನಾನು ಓದೋದೇ ಬಿಟ್ಬಿಟ್ಟೆ. ಏನು ಗೇಟ್ ಎಕ್ಸಾಮ್ ತೊಗೊಳ್ಬೇಕು ಅಂತ ನಾನು ಬುಕ್ಸ್ ಎಲ್ಲ ತೊಗೊಂಡೋಗಿದ್ದೆ, ಓದೋದೇ ಮರ್ತೋಗ್ಬಿಡ್ತು. ನಾನು ಇಲ್ಲಿ ಜಸ್ಟ್ ಮೆಡಿಟೇಷನ್ ಮಾಡಬೇಕು ಅಂತ. ಅಲ್ಲಿ ಬಾಬಾಸ್ ರೂಮ್ ಅಂತ ಇದೆ, ಬಾಬಾ ಕುಟೀರ ಅಂತ ಇದೆ, ಶಾಂತಿ ಸ್ತಂಭ ಅಂತ ನಮ್ಮ ಬ್ರಹ್ಮ ತಂದೆಯವರ ಶರೀರವನ್ನು ಮಾಡಿರುವಂಥದ್ದು. ಅಲ್ಲಿ ಕೂತ್ಕೊಂಡ್ರೆ ಎದ್ದೇಳೋಕ್ಕೆ ಮನಸ್ಸು ಬರಲ್ಲ. ಶಾಂತಿ, ಒಂದು ಆ ಹ್ಯಾಪಿನೆಸ್ಸು, ಸೋ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿಯಾಯಿತು. ಸೊ ನಮ್ಮ ದಾದಿಯರ್ನಂತೂ ನೋಡ್ತಾ ಇದ್ರೆ ಅಂತೂ ಅದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಆದರೆ ಮೆಡಿಟೇಷನ್ ನಂಗೆ ತುಂಬ ಇಷ್ಟ ಆಯಿತು. ಬಾಬೋರೇ ಇದ್ದಾರೇನೋ, ನಾನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ನಿಸ್ತು. ಬ್ರಹ್ಮ ಬಾಬೋರು ಕೈನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಯಿತು ನನಗೆ ಫಸ್ಟ್ ಹೋದಾಗ. ಮತ್ತು ಗುಲ್ಜಾರ್ ದಾದಿ ಅಂತ ಇದ್ದರು. ಅವರ ಶರೀರದಲ್ಲಿ ಭಗವಂತ ಅವತರಣೆ ಆಗ್ತಾರೆ. ಆ ಟೈಮಲ್ಲಿ ನನಗೆ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ನಾನು ಇವತ್ತು ಈ ರೀತಿ ಆಗೋದಕ್ಕೆ ಅದೇ ನನ್ನ ಎಕ್ಸ್ಪೀರಿಯನ್ಸ್. ಎಸ್, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ. ಸೊ ಯಾವಾಗ ಭಗವಂತ ಅವ್ರ ಶರೀರದಲ್ಲಿ ಪ್ರವೇಶ ಮಾಡಿದರು, ಆಗ ನಾನು ಇಷ್ಟೇ ಹತ್ತಿರದಲ್ಲಿ ನಿಯರೆಸ್ಟ್ ಇದ್ದೆ. ಮೇ ಬಿ ಒಂದು 12 ಫೀಟ್ ಇರ್ಬೋದು, 12 ಫೀಟ್ ಡಿಸ್ಟೆನ್ಸ್ ಇತ್ತು. ನಾನು ದಾದಿ ಶರೀರ ನೋಡ್ತಾ ಇದ್ದೆ. ಭಗವಂತ ಅವ್ರ ಶರೀರದಲ್ಲಿ ಪ್ರವೇಶ ಯಾವಾಗ ಆದರೂ ನಾನು ಇನ್ನೂ ಅಷ್ಟು ಜ್ಞಾನ ಅಷ್ಟು ಗೊತ್ತಿರಲಿಲ್ಲ. ಆತ್ಮ ಗೊತ್ತಿತ್ತು, ಪರಮಾತ್ಮ ಗೊತ್ತಿತ್ತು, ನಾನು ದೇವತೆ ಆಗ್ತೀನಿ, ಇಷ್ಟೇ ಗೊತ್ತಿದ್ದು. ಆ ಟೈಮಲ್ಲಿ ಅಷ್ಟು ಡೀಪಾಗಿ ಗೊತ್ತಿರಲಿಲ್ಲ. ಯಾಕೆಂದರೆ ಬಿಗಿನಿಂಗಲ್ಲೇ ನಾನು ಈ ಮೌಂಟ್ ಅಬೂಗೆ ಬಂದಿದ್ದು, ಇನ್ನು ಡೀಪ್ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಬಟ್ ನಾನು ಯಾವಾಗ ದಾದಿ ಶರೀರ ಆ ಫೇಸ್ ನೋಡ್ತಾ ಇದ್ದೆ, ಆ ಫೇಸ್ ಗೋಲ್ಡನ್ ರೆಡ್ಡಿಶ್ ಕಲರ್ ಆಗಿಬಿಡ್ತು. ನೋಡ್ತಾನೇ ಇದ್ದೀನಿ ನಾನು. ಅದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳ್ತೀವಲ್ಲ, ವಿಷನ್ ಅಂತ. ಗೋಲ್ಡನ್ ರೆಡ್ಡಿಶ್ ಕಲರ್ ಆಯಿತು. ಆಮೇಲೆ ಅವರ ಸೆಂಟರ್ ಆಫ್ ದಿ ಫೋರ್ಹೆಡ್ಡಲ್ಲಿ, ಹಣೆ ಮಧ್ಯದಲ್ಲಿ ಜ್ಯೋತಿ ಕಾಣಿಸ್ತು, ಫುಲ್ ಜ್ಯೋತಿ. ನೋಡ್ತಾನೇ ಇದ್ದೀನಿ, ಜ್ಯೋತಿ ಕಾಣಿಸ್ತಾನೇ ಇದೆ. ಒಂದು 5 ಮಿನಿಟ್ಸ್ ಜ್ಯೋತಿನೇ ಎಷ್ಟು ಬ್ರೈಟಾಗಿತ್ತು ಅಂದರೆ, ನನಗೆ ಈಗಲೂ ಆ ಪಿಕ್ಚರು ನನ್ನ ಕಣ್ಮುಂದೆನೇ ಇದೆ. ನಾನು ನೆನಪು ಮಾಡ್ಕೋತಾ ಇರ್ತೀನಿ.
ಯಾವಾಗಲೂ ನೆನ್ಪು ಮಾಡ್ಕೋತೀನಿ ಅದನ್ನು. ಆ ಜ್ಯೋತಿ ಕಾಣಿಸ್ತಾ ಇದೆ, ನನ್ನ ಕಣ್ಣಲ್ಲಿ ನೀರು ಹರಿತಾ ಇದೆ, ಆನಂದ ಬಾಷ್ಪ ಸುರಿತಾ ಇದೆ. ಈ ಬಾಡಿ ಇದೆ ಅಂತಲೇ ನಂಗೆ ಫೀಲ್ ಆಗ್ತಾ ಇಲ್ಲ, ರೋಮಾಂಚನ ಆಗ್ತಾ ಇದೆ, ರೋಮ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿದೆ. ಐ ಫೆಲ್ಟ್ ಐ ಆಮ್ ನಾಟ್ ಹ್ಯಾವಿಂಗ್ ದಿಸ್ ಫಿಸಿಕಲ್ ಬಾಡಿ. ಅಷ್ಟು ಒಂಥರ ವಾಟ್ ವಿ ಕಾಲ್ ಬಾಡಿ ಲೆಸ್ ಸ್ಟೇಜ್ ಅಂತ ಹೇಳ್ತೀವಿ, ಅಥವಾ ಅಶರೀರಿ ಅಂತ ಹೇಳ್ತೀವಲ್ಲ, ಆ ಫೀಲಿಂಗು. ಆಗ ನಾನು ಭಗವಂತನ ಹತ್ರ ಪ್ರಾಮಿಸ್ ಮಾಡಿದೆ, ಈ ಜೀವನ ನಿಮಗೋಸ್ಕರನೇ, ನಾನು ನನ್ನ ಮೂಲಕ ನಿಮ್ಮನ್ನು ಪ್ರತ್ಯಕ್ಷ ಮಾಡ್ತೀನಿ ಅಂತ ಹೇಳಿ ಆ ಟೈಮಲ್ಲಿ ಪ್ರಾಮಿಸ್ ಮಾಡಿದೆ. ಭಗವಂತನ ಹತ್ರ ಪ್ರಾಮಿಸ್ ಮಾಡಿದ್ದು ನಾನು, ಈ ಜೀವನ ಪವಿತ್ರವಾಗಿ ಇಟ್ಕೊಳ್ತೀನಿ, ಈ ಶರೀರ ಏನಿದ್ರೂ ಕೂಡ ನಿಮ್ಮನ್ನು ಪ್ರತ್ಯಕ್ಷ ಮಾಡೋದಕ್ಕೆ ಅಂತ ನಾನು ಪ್ರಾಮಿಸ್ ಮಾಡಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಅಷ್ಟು ಖುಷಿ ಇರೋದು ಕೇಳಿದ್ರೆ ನನಗೂ ಸಹ ರೋಮಾಂಚನ ಆಗ್ತಾಯಿದೆ. ಅಲ್ಲಿ ದಾದಿಯರು ದೀದಿಯರೆಲ್ಲ ಇರ್ತಾರೆ ಅಂತ ಕೇಳಿದೆ, ಅವ್ರ ಜೊತೆ ನಿಮಗೆ ಏನು ಫೀಲ್ ಆಯಿತು ಅವರನ್ನು ನೋಡಿ? ದಾದಿಯರನ್ನ ನೋಡಿದಾಗ ಫಸ್ಟ್ ನಾನು ಹೇಳಬೇಕು ಅಂದರೆ ಭಗವಂತನ ರಥ, ಗುಲ್ಜಾರ್ ದಾದಿ ಅಥವಾ ಹೃದಯ ಮೋಹಿನಿ ದಾದಿ ಅಂತ ಏನು ಹೇಳ್ತೀವಿ, ಅವ್ರನ್ನ ನೋಡಿದಾಗ ಫಸ್ಟ್ ಡೇ ಅದೇ ನಾನು ಭಗವಂತ ಅವ್ರ ಶರೀರದಲ್ಲಿ ಪ್ರವೇಶ ಆದ್ರಲ್ಲ, ನನಗೂ ಇವ್ರಿಗೂ ತುಂಬ ದಿನದ ಕಮ್ಯುನಿಕೇಷನ್ ಇದೆ ಅನ್ನಿಸ್ತು. ತುಂಬ ದಿನದ್ದು ಹಳೆಯ ಸಂಬಂಧ ಅನ್ನಿಸ್ತು ನಂಗೆ. ಅವರು ಹೊಸಬ್ರನ್ನ ನೋಡ್ತಿದ್ದೀನಿ ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಅಷ್ಟು ದಾದಿಯವರ ಜೊತೆ ಕ್ಲೋಸ್ ರಿಲೇಷನ್ಶಿಪ್ ಅನ್ನಿಸ್ತು. ಅವ್ರು ನೋಡ್ತಾನೆ ಇದ್ದರೆ ಯಾವಾಗ ನಂಗೆ ಜ್ಯೋತಿ ಸಾಕ್ಷಾತ್ಕಾರ ಆಯಿತು, ಅವ್ರು ನೋಡಿದಾಗೆಲ್ಲ ನಂಗೆ ಜ್ಯೋತಿನೇ ಕಾಣಿಸ್ತಾ ಇದ್ದಿದ್ದು. ಅವ್ರ ಕಣ್ಣುಗಳು ನೋಡಿದಾಗಲೂ ಅಷ್ಟೇ ಜ್ಯೋತಿನೇ. ಮತ್ತು ಅವರ ಒಂದು ಲವ್ಫುಲ್ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಆ ಲವ್ಫುಲ್ ಟಾಕ್ ಇರ್ಬೋದು, ಲವ್ಫುಲ್ ಬಿಹೇವಿಯರ್ ಇರ್ಬೋದು, ಎಷ್ಟು ಖುಷಿ ಕೊಡುತ್ತೆ ಅಂದರೆ ಈ ಖುಷಿ ಇನ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಗಾಡ್ ಅವರೇ ಅಂತ ಅಂದ್ಕೊಂಡೆ. ನೀವು ಗುಲ್ಜಾರ್ ದಾದಿ ಬಗ್ಗೆ ಎಷ್ಟೊಂದು ಹೇಳ್ತಿದ್ರಿ, ಹಾಗಿದ್ರೆ ನೀವು ಆ ಗುಲ್ಜಾರ್ ದಾದಿ ಅವ್ರನ್ನ ಪರ್ಸ್ನಲ್ಲಾಗಿ ಯಾವಾಗಾದ್ರು ಮೀಟ್ ಮಾಡಿದ್ದೀರಾ? ಖಂಡಿತ. ಪರ್ಸ್ನಲ್ಲಾಗಿ ಮೀಟ್ ಮಾಡಿದ್ರೆ ಆವಾಗ ನಿಮಗೆ ಯಾವ ಫೀಲ್ ಆಗ್ತಿತ್ತು ಅವ್ರನ್ನ ಹತ್ತಿರದಿಂದ ಪರ್ಸ್ನಲಾಗಿ ಮೀಟ್ ಮಾಡಿದಾಗ? ಓಕೆ, ಸೊ ಗುಲ್ಜಾರ್ ದಾದಿ ನಾನು ನಿಮ್ಗೆ ತಿಳಿಸ್ದಾಗೆ ನಂದು ಅವ್ರದ್ದು ಬಹಳ ಸಮಯದ ಕಮ್ಯುನಿಕೇಷನ್ ಇದೆ ಅಂತ, ಹಳೆಯ ಪರಿಚಯ ಅಂತ ಅನ್ನಿಸ್ತಿತ್ತು. ಅವ್ರ ಜೊತೆನೇ ಇರಬೇಕು ಅಂತ ನನಗೆ ಅನ್ನಿಸ್ತಿತ್ತು. ನಾನು ಮೊದಲೇ ಹೇಳಿದಾಗೆ ಭಗವಂತನ ಜೊತೆ ಹೇಗಿರಬೇಕು ಅಂತ ಅನ್ನಿಸ್ತಿತ್ತು, ಹಾಗೆ ಗುಲ್ಜಾರ್ ದಾದಿ ನೋಡಿದಾಗಲೂ ಅವ್ರ ಜೊತೆಲೇ ಇರಬೇಕು ಅಂತ ಅನ್ನಿಸ್ತಿತ್ತು. ಆಮೇಲೆ ತಾವು ತಿಳಿಸ್ದಾಗೆ ಪರ್ಸ್ನಲ್ಲಾಗಿ ಅವ್ರ ಜೊತೆ ಮಾತಾಡಿದಾಗ ಅವರಲ್ಲಿರುವಂತಹ ಗಂಭೀರತೆ ಮತ್ತು ಭಗವಂತನ ಮೇಲಿರೋ ಪ್ರೀತಿ, ಏಕೆಂದರೆ ನಂದು ಒಂದು ಫ್ರೀಕ್ವೆನ್ಸಿ ಅವರ ಒಂದು ವೇವ್ಲೆಂತ್ ಏನು ಫ್ರೀಕ್ವೆನ್ಸಿ ಇದೆ ಅದು ಮ್ಯಾಚ್ ಆಗ್ತಿತ್ತು. ಬಿಕಾಸ್ ಅವರು ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡ್ತಿದ್ರು, ಯಾವಾಗಲೂ ಭಗವಂತನ ನೆನಪಲ್ಲೇ. ಏಕೆಂದರೆ ನಾನು ಪ್ರಾಕ್ಟಿಕಲಾಗಿ ಅವ್ರನ್ನ ನೋಡಿದೆ. ಅವರು ನೋಡಿದ್ರೆ ಭಗವಂತ ನೋಡ್ದಂಗೆ ಅನೇಕರು ಬರೋರು. ಅವರು ಡೆಲ್ಲಿನಲ್ಲಿ ಪಾಂಡವ್ ಭವನ್ ಅಂತ ಅಲ್ಲಿ ಬ್ರ್ಯಾಂಚಲ್ಲಿರ್ತಾರೆ. ಅನೇಕರು ಬರೋರು, ಅವ್ರು ನೋಡಿಬಿಟ್ಟು ದೇವ್ರು ನೋಡ್ದಂಗೆ ಅಂತೇಳಿ ನಮಸ್ಕಾರ ಮಾಡ್ಕೊಂಡೆಲ್ಲ ಹೋಗೋರು ದಾದಿಯವ್ರನ್ನ ನೋಡಿ, ಆಯಿತಾ. ಮತ್ತು ನಾನು ಅವರ ಬಿಹೇವಿಯರು, ಅವ್ರ ಗುಣಗಳು ಕೂಡ ಹೇಳ್ತಾರಲ್ಲ, ನೋಡಿದರೆ ದೇವ್ರ ಥರ ಇದ್ದಾರೆ ಅಂತ, ಆ ಗುಣಗಳು ಅವರಲ್ಲಿತ್ತು. ನೋಡೋಕ್ಕೆ ಮಾತ್ರ ಹಾಗಲ್ಲ, ಅವರಲ್ಲಿ ಕ್ವಾಲಿಟೀಸ್ ಕೂಡ ಗಾಡ್ ಥರನೇ ಇತ್ತು. ಭಗವಂತನಲ್ಲಿ ಏನು ಆ ವ್ಯಾಲ್ಯೂಸ್ ಇದೆ, ಆ ಮೌಲ್ಯಗಳಿದೆ, ಎಲ್ಲ ಮೌಲ್ಯಗಳು ಅವರಲ್ಲಿ ತುಂಬಿಕೊಂಡಿತ್ತು. ನನಗೆ ಯಾವಾಗಲೂ ಹೇಳೋರು, ಯೋಗೇಶ್ವರಿ ನಿನ್ನ ಹೆಸರನ್ನು ಮರಿಬೇಡ ಅನ್ನೋರು. ಏನು ದಾದಿ ಅಂತ ಕೇಳ್ತಾ ಇದ್ದೆ. ನೋಡು, ಯೋಗೇಶ್ವರಿ ಅಂದರೆ ಏನು ಅರ್ಥ ಅಂದರು, ಈಶ್ವರಕ್ಕೆ ಸಾಥ್ ಸದಾ ಯೋಗ ಕರ್ನೆ ವಾಲೆ, ಈಶ್ವರನ ಜೊತೆಯಲ್ಲಿ ಸದಾ ಸಂಬಂಧ ಇಟ್ಕೊಂಡಿರುವಂಥದ್ದು, ಅದಕ್ಕೆ ನಿನ್ನ ಹೆಸರು ಯಾವತ್ತೂ ಮರಿಬೇಡ ಅಂದರು. ಮತ್ತೊಂದು ಹೇಳಿದರು, ನಂದು ಸಾಮಾನ್ಯ ಯಾವಾಗಲೂ ಸ್ಮೈಲಿಂಗ್ ಫೇಸ್, ನಗುಮುಖ ಇರ್ತಿತ್ತು. ಅದಕ್ಕೆ ಅವ್ರು ಹೇಳೋರು, ಈ ನಗುಮುಖ ಏನಿದೆ, ಸ್ಮೈಲಿಂಗ್ ಫೇಸ್, ಏನೇ ಪರಿಸ್ಥಿತಿಗಳು ಬರಲಿ ನಿನ್ನ ಖುಷಿ ಮಾತ್ರ ಯಾವತ್ತೂ ಕಳ್ಕೊಬೇಡ, ಎಷ್ಟೇ ಸಮಸ್ಯೆ ಬರಲಿ. ಆದರೆ ಅದೇ ನನಗೆ ಇವತ್ತು ಕೂಡ ಗಿಫ್ಟ್ ಆಗಿದೆ. ಇವತ್ತು ಕೂಡ ಎಷ್ಟೇ ಸಮಸ್ಯೆಗಳು ಬರಲಿ, ಏನೇ ಪರಿಸ್ಥಿತಿಗಳು ಬರಲಿ, ಆ ಖುಷಿ ಮಾತ್ರ ಕಳ್ಕೊಂಡಿಲ್ಲ. ಏಕೆಂದರೆ ಆ ಖುಷಿನ ಇನ್ನೊಬ್ಬರಿಗೆ ಆ ಖುಷಿಯನ್ನು ಕೊಡುತ್ತೆ, ಅದೇ ದೊಡ್ಡ ಸೇವೆ ಅಂತ ನಮ್ಮ ದಾದಿ ಯಾವಾಗಲೂ ಹೇಳೋರು. ಪರ್ಸ್ನಲ್ ಆಗಿದ್ದಾಗಲೂ ಅದನ್ನೇ ಹೇಳ್ತಾಯಿದ್ರು, ಖುಷ್ ರಹೋ ಖುಷಿ ಬಾಂಟೋ ಅಂತ. ನೀವು ಮೊದಲನೇ ಸರಿ ಮಧುಬನಕ್ಕೆ ರಾಜಸ್ಥಾನಕ್ಕೆ ಹೋದ್ಮೇಲೆ ವಾಪಸ್ ಬರಬೇಕಾದ್ರೆ ಏನು ಫೀಲ್ ಆಗ್ತಿತ್ತು? ವಾಪಸ್ ಬರಬೇಕಾದ್ರೆ ತುಂಬಾ ಒಂಥರ ದುಃಖ ಆಗ್ತಿತ್ತು. ನನ್ನ ಮನೆ ಬಿಟ್ಟು ಬರ್ತಾ ಇದ್ದೀನಲ್ಲ, ಅದು ನಮ್ಮ ಮನೆ ಅಂತ ಫೀಲಿಂಗ್ ಆಗುತ್ತೆ. ಲೌಕಿಕದಲ್ಲಿ ಹೇಗೆ ನಾವು ಇಡೀ ಜಗತ್ತೇ ಸುತ್ತಾಡಲಿ,
ಮನೆಗೆ ಬಂದಾಗ ಯಾವ ಫೀಲಿಂಗ್ ಆಗುತ್ತಲ್ಲ, ಚೇಂಜ್ ಇರುತ್ತಲ್ಲ, ಹಬ್ಬ ನನ್ನ ಮನೆ ಅಂತ ಅನಿಸುತ್ತಲ್ಲ. ಹಾಗೆ ಅಲ್ಲಿ ಬಿಟ್ಟು ಬರಬೇಕಾದ್ರೆ ಅಯ್ಯೋ ನನ್ನ ಮನೆ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಇದು ನನ್ನ ಮನೆ, ನನ್ನ ತಂದೆ ಶಿವಬಾಬು ಅವರು, ಬ್ರಹ್ಮಬಾಬು ಅವರು ಮತ್ತು ದಾದಿರ ಪ್ರೀತಿ, ಆ ಒಂದು ಫೀಲಿಂಗ್ ಆಗ್ತಾಯಿತ್ತು. ಇದು ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ. ಆದರೆ ನಾನು ಜೊತೆಯಲ್ಲೇ ಕರ್ಕೊಂಡು ಬರ್ತಾಯಿದ್ದೆ. ನಾನು ಎಲ್ಲೇ ಇದ್ದರೂ ಕೂಡ ಮಧುಬನ ನನ್ನ ಜೊತೆಯಲ್ಲೇ ಇದೆ ಅಂದರೆ ಅಲ್ಲಿ ಇರೋ ರೀತಿಯಲ್ಲಿ ವಿಜುವಲೈಸ್ ಮಾಡ್ತಾಯಿದ್ರಿ. ಫೀಲ್ ಮಾಡ್ತಿದ್ದೆ. ನೀವು ಆಧ್ಯಾತ್ಮಿಕ ಜ್ಞಾನ ತೊಗೊಂಡ್ರಿ, ಅದರಲ್ಲಿ ನಡೀತಾ ಇದ್ರಿ, ಸರಿ. ಓಕೆ. ಆದರೆ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ಅರ್ಪಣೆ ಮಾಡೋದ್ರ ಉದ್ದೇಶ ಏನಿತ್ತು? ಅದಕ್ಕೆ ಯಾರು ನಿಮಗೆ ಪ್ರೇರಣೆ ಕೊಟ್ಟಿದ್ದು? ಓಕೆ, ಒಳ್ಳೆ ಕ್ವಶನ್ ಇದು. ನಾನು ನಿಮಗೆ ಮೊದಲೇ ಹೇಳಿದೆ, ನನ್ನ ಭಗವಂತನೇ ಫಸ್ಟು ಪ್ರೇರಣೆ. ಅವರು ಏನು ನನ್ನ ಜ್ಯೋತಿ ಸ್ವರೂಪ ನೋಡಿದೆ, ನನಗೆ ಏನು ಜ್ಯೋತಿ ಅಂತ ಭಗವಂತ ಅನ್ನಿಸ್ತಿತ್ತು ಈ ಮಾರ್ಗಕ್ಕೆ ಬರುವ ಮೊದಲು. ಸೊ ನಂಗೆ ಜ್ಯೋತಿ ಸಾಕ್ಷಾತ್ಕಾರ ಆದ ಕೂಡಲೇ ಅಂದ್ಕೊಂಡೆ, ಇದು ಭಗವಂತನೇ ನನಗೆ ಮಾಡಿಸಿರೋದು, ನನ್ನ ಜೀವನ ಇವ್ರಿಗೆ ಅರ್ಪಿಸ್ಬೇಕು. ನಂಗೆ ಇನ್ಸ್ಪಿರೇಷನ್ ಭಗವಂತಂದೆ, ಅವರೇ ನನಗೆ ಟಚಿಂಗ್ ಕೊಟ್ಟಿದ್ದು ಈ ಜೀವನ ನನಗೆ ಕೊಡು ಅಂತ. ಆಯಿತಾ? ಮತ್ತು ನಾನು ಕ್ಲಾಸಸ್ ಮಾಡ್ತಿದ್ನಲ್ಲ ಕಾಲೇಜಲ್ಲಿ, ಕ್ಲಾಸಸ್ ಮಾಡ್ತಾಯಿದ್ರೆ ಈ ಪಾಠ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅನಿಸೋದು. ನಾನು ಬೋರ್ಡ್ ಮೇಲೆ ಬರಿಬೇಕಾದ್ರೆ ನಾನು ಈ ಕ್ಲಾಸ್ ಮಾಡ್ತಾಯಿದ್ದೀನಲ್ಲ, ನಾನು ಭಗವಂತನ ಬಗ್ಗೆ ಕ್ಲಾಸ್ ಮಾಡಬೇಕು, ಆತ್ಮದ ವಿಚಾರ, ಪರಮಾತ್ಮನ ವಿಚಾರ ಇದನ್ನು ಮಾಡಬೇಕು, ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ? ಸೊ ಇದನ್ನು ಮಾಡೋರು ಅನೇಕರಿದ್ದಾರೆ, ಬಟ್ ಇದನ್ನು ಸೈಂಟಿಫಿಕ್ಕಾಗಿ ಹೇಳೋರು ಬೇಕಲ್ಲ. ಅದಕ್ಕೋಸ್ಕರ ನನ್ನ ಜೀವನನೇ ಭಗವಂತನಿಗೆ ಕೊಡಬೇಕು. ನಾನು ನನ್ನ ಮೂಲಕ ಭಗವಂತನ ಪ್ರತ್ಯಕ್ಷ ಮಾಡಬೇಕು, ಸೈಂಟಿಫಿಕ್ಕಾಗಿ ಜ್ಞಾನ ಕೊಡಬೇಕು, ವಿತ್ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಸೊ ನನಗೇನಂತ ಅಂದರೆ, ಜ್ಞಾನ ಕೊಡಬೇಕಾದ್ರೆ ಸುಮ್ಮನೆ ಭಾಷಣ ಮಾಡೋದಲ್ಲ, ನಾನು ಎಕ್ಸ್ಪೀರಿಯನ್ಸ್ ಮಾಡಿ, ಅನುಭವ ಮಾಡಿ, ಮತ್ತೊಬ್ಬರಿಗೆ ಅನುಭವನ ಮಾಡಿಸ್ಬೇಕು ಅಂತ ನನಗೆ ಇನ್ಸ್ಪಿರೇಷನ್ ಆಯಿತು. ಮತ್ತು ದಾದಿಯರನ್ನೆಲ್ಲ ನೋಡಿದ್ನಲ್ಲ, ಚಿಕ್ಕ ವಯಸ್ಸಲ್ಲೇ ಬಂದಿದ್ರಲ್ಲ ಅವರೆಲ್ಲ. ಓಕೆ, ಅದನ್ನು ನನಗೆ ಇನ್ಸ್ಪಿರೇಷನ್ ಆಯಿತು. ನಮ್ಮ ದಾದಿಯವರು ಎಲ್ಲ ಕೋಟ್ಯಾಧೀಶ್ವರ ಮಕ್ಕಳು ಎಲ್ಲವನ್ನ ಬಿಟ್ಟು, ಅದು ಚಿಕ್ಕ ವಯಸ್ಸಿನಲ್ಲೇ ಬಂದಿದ್ದಾರೆ. ಓಕೆ, ನಾವೆಲ್ಲ ಈಗ ಬರ್ತಾ ಇರೋದು ಅಷ್ಟೇ, ಅದು ವಿತ್ ಎಲ್ಲ ಎಜುಕೇಷನ್ ಮುಗಿಸಿ. ನಮ್ಮದೇನು ದೊಡ್ಡದಿದೆ, ಅವ್ರು ಅಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದಾರೆ. ಓಕೆ, ನಂದೇನು ತ್ಯಾಗ ಇಲ್ಲ, ಎಲ್ಲ ಭಗವಂತ ನೋಡ್ಕೋತಾರೆ ಅಂತೇಳಿ ಅನ್ನಿಸ್ತು. ಸೊ ಅದಕ್ಕೆ ಈ ಒಂದು ಇನ್ಸ್ಪಿರೇಷನ್ ಸಿಕ್ತು, ಪ್ರೇರಣೆ ದಾದಿಯರು ಮತ್ತು ಫಸ್ಟ್ ಗಾಡ್ ನನಗೆ. ನಂತರ ಈ ಒಂದು ಪವಿತ್ರ ಜೀವನ ಎಲ್ರಿಗೂ ಸಿಗಲ್ಲ. ಸಾಮಾನ್ಯವಾಗಿ ತಾವು ನೋಡಿರ್ಬೋದು, ಅಣ್ಣಂದರು ಅಂದರೆ ಪುರುಷರು ಸನ್ಯಾಸಿಗಳಾಗೋದಕ್ಕೆ ಜಗತ್ತಲ್ಲಿ ಇದು ಕೊಡ್ತಾರೆ, ಮಾನ್ಯತೆ ಕೊಡ್ತಾರೆ. ಬಟ್ ಅಕ್ಕಂದ್ರು ಸನ್ಯಾಸಿನಿ ಆಗುವಂಥದ್ದು ಈ ಒಂದೇ ಸಂಸ್ಥೆಯಲ್ಲಿ ಅಕ್ಕಂದ್ರು ಒಂದು ವಿಶೇಷವಾದಂತಹ ಗಿಫ್ಟ್ ಅಂತ ಹೇಳ್ಬೋದು. ಅಕ್ಕಂದಿರ ಭಗವಂತನ ಮಾರ್ಗದರ್ಶನದಲ್ಲಿ ಅಕ್ಕಂದಿರು ನಿಮಿತ್ತರಾಗಿ ನಡೆಸುವಂಥದ್ದು, ಅಕ್ಕಂದ್ರಿಗೇ ಪ್ರಿಫರೆನ್ಸ್ ಕೊಟ್ಟಿರುವಂಥದ್ದು, ಸಿಸ್ಟರ್ಸ್ಗೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಆ ಪ್ಯೂರಿಟಿ ಲೈಫ್ ಇದೆಯಲ್ಲ, ಅದು ನನಗೆ ತುಂಬಾ ಇನ್ಸ್ಪೈರ್ ಮಾಡಿತು. ನೀವು ಹಿಂದಿನ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ರಿ. ಓಕೆ. ನಿಮ್ಮ ತಾಯಿ ಸಮರ್ಪಣೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅಂತ. ಸೊ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ? ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟು. ಏಕೆಂದರೆ ನನ್ನ ತಾಯಿಗೆ ಲೌಕಿಕದಲ್ಲಿ ಒಬ್ಬಳೇ ಮಗಳು ನಾನು, ಇನ್ನು ಹೆಣ್ಮಕ್ಳಿಲ್ಲ, 2 ಸಹೋದರರಿದ್ದರು. ಅದಕ್ಕೆ ನಮ್ಮ ತಾಯಿಗೆ ಎಲ್ಲರೂ ಕೂಡ ಹೇಳ್ತಾಯಿದ್ರು, ಇರೋಳು ಒಬ್ಬಳೇ ಮಗಳು, ಅವಳನ್ನು ಕೂಡ ನೀವು ಭಗವಂತನಿಗೆ ಅರ್ಪಿಸ್ಬಿಟ್ರೆ, ಸನ್ಯಾಸಿ ಮಾಡಿಬಿಟ್ರೆ ನೀನು ಜಗತ್ತು ಏನು ಹೇಳುತ್ತೆ, ನಿನಗೆ ಯಾರು ಏನು ಹೇಳ್ತಾರೆ, ನಿನಗೂ ಬೇಕು ಅಂತ ಅನ್ಸಲ್ವಾ ಅಂತ. ದಟ್ ಮೀನ್ಸ್ ಮದುವೆ ಎಲ್ಲ ಮಾಡಲ್ವಾ ಅಂತ. ಮಗಳು ಚೆನ್ನಾಗಿರಲಿ, ಮದುವೆ ಮಾಡ್ಕೊಂಡು ಎಲ್ಲ ಲೌಕಿಕ ಜೀವನದ ಏನು ಸುಖ ಇರುತ್ತೆ ಎಲ್ಲ ಅನುಭವಿಸ್ಲಿ ಅಂತ. ಒಬ್ಬಳೇ ಮಗಳಲ್ವಾ, ಇನ್ನೊಬ್ಳು ಇಲ್ವಲ್ಲ ಅಂತ ಹೇಳಿ, ಅಟ್ಲೀಸ್ಟ್ ಇಬ್ಬರು ಇದ್ರೆ ಒಬ್ರನ್ನ ಕಳಿಸಿದ್ರು ಪರವಾಗಿಲ್ಲ, ಇನ್ನೊಬ್ಳಿದ್ದಾಳೆ ಅಂತೇಳಿ. ಆಗ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ಭಗವಂತ ಸಿಗೋದು ಒಂದೇ ಸಲ. ಓಕೆ, ಮತ್ತು ನಾನು ಇದು ಒಂದು ಜನ್ಮಕ್ಕೋಸ್ಕರ ನಾನು ಈ ಜೀವನ ಕೊಡ್ತಾ ಇಲ್ಲ ಅಮ್ಮ, ಅನೇಕ ಜನ್ಮಗಳವರೆಗೆ ನನಗೆ ಸಿಗುವಂಥ ಬೆನಿಫಿಟ್ ಇದು ಒಂದು ಜನ್ಮ ನಾನು ಭಗವಂತನಿಗೆ ಡೆಡಿಕೇಶನ್ ಕೊಟ್ಬಿಟ್ರೆ, ಸಮರ್ಪಣೆ ಆಗಿಬಿಟ್ರೆ, ಇಡೀ ನಂದು ಜೀವನನೇ ಅಂದರೆ ಜನ್ಮಾಂತರನ ಚೆನ್ನಾಗಿರ್ತೀನಿ. ದೇವತೆಗಳಾಗುವಂಥದ್ದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೆ ನಾನು ಈ ಜೀವನ ಕೊಡಲೇಬೇಕು ಅಂತ ಹೇಳಿ ಏನು ಮಾಡಿದೆ, ಫಸ್ಟು ನನ್ನ ತಂದೆಯನ್ನು ಮೌಂಟ್ ಅಬುಗೆ ತಂದೆ ಜೊತೆಯಲ್ಲೇ ನಾನು ಹೋಗಿದ್ದೆ. ತಂದೆ ಮತ್ತು ನಾನು ಮೌಂಟ್ ಅಬುಗೆ ಹೋಗಿದ್ವಿ. ಆ್ಯಕ್ಚುಲಿ ನಾನು ಚಿಕ್ಕಂದಿನಿಂದ ಕೆಲಸ ಮಾಡಿ ಅಭ್ಯಾಸ ಇಲ್ಲ.
ಟ್ರೈನಲ್ಲಿ ಹೋಗಬೇಕಾದ್ರೂ ಕೂಡ ನಮ್ಮ ತಂದೆನೇ ನನ್ನ ತಟ್ಟೆ ತೊಳೆಯೋರು. ನಮ್ಮ ಬೇಂಜಿ ಲಕ್ಷ್ಮೀ ಬೇಂಜಿ ಅವರೆಲ್ಲ ಸುಮ್ಮನೆ ಅವರಿಗೆ ತಮಾಷೆ ಮಾಡೋರು. ಓ ಇವಳು ಸರೆಂಡ್ರ್ ಆದರೆ ಅವ್ರ ತಂದೆನೂ ಕೂಡ ಸರೆಂಡ್ರ್ ಆಗಬೇಕಾಗತ್ತೆ, ಜೊತೆ ಕರ್ಕೊಂಡು ಬರಬೇಕಾಗತ್ತೆ ಅಂತ ಸುಮ್ಮನೆ ತಮಾಷೆ ಮಾಡೋರು. ಓಕೆ, ಅಂದರೆ ಅಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟು ಪಾಲನೆ ಕೊಟ್ಟು ಇದು ಮಾಡ್ತಾಯಿದ್ರು. ನನ್ನ ತಂದೆಗೆ ಫಸ್ಟು ಅವ್ರಿಗೂ ಇಷ್ಟ ಇರಲಿಲ್ಲ. ಬಟ್ ಮೌಂಟ್ ಅಬುಗೆ ಹೋದ್ಮೇಲೆ ಭಗವಂತನ ಒಂದು ಯಾವಾಗ ದರ್ಶನ ಆಯಿತು, ಪರಮಾತ್ಮ ಯಾವಾಗ ನಮ್ಮ ದಾದಿಯವ್ರ ಶರೀರದಲ್ಲಿ ಅವತರಿತರಾದರು, ಆಗ ನಮ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು. ನೀನೇನಾದರೂ ಆ ಮಗುವನ್ನು ಮದುವೆ ಮಾಡಿದರೆ ಬಲಿ ಕೊಟ್ಟ ಹಾಗೆ. ಅವ್ರ ಕಣ್ಣಲ್ಲಿ ನೀರು ಬಂತಂತೆ, ಅವರೇ ಹೇಳಿದರು ನನಗೆ. ಅಲ್ಲಿ ತನಕ ಅವ್ರು ಒಪ್ಕೊಂಡಿರಲಿಲ್ಲ. ಮೌಂಟ್ ಅಬುಗೆ ಹೋಗಿ ಪರಮಾತ್ಮನ ಅನುಭವ ಆದಮೇಲೆ ಅವರು ನನ್ನ ಈ ಲೈಫಿಗೆ ಒಪ್ಕೊಂಡಿದ್ದು. ಅಲ್ಲಿ ತನಕ ಅವ್ರು ನನಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಓಕೆ, ಅವ್ರಿಗೆ ತುಂಬ ಸಾಕ್ಷಾತ್ಕಾರ ಆಗಿಬಿಟ್ಟು ಭಗವಂತನ ಜ್ಯೋತಿ ಸ್ವರೂಪದ್ದು, ಮತ್ತು ನನಗೇನಾದರೂ ಮದುವೆ ಮಾಡಿದರೆ ಬಲಿ ಕೊಟ್ಟ ಹಾಗೆ ಅಂತ ಹೇಳಿ ಫೀಲ್ ಆಯ್ತಲ್ಲ. ಮತ್ತು ಮೌಂಟೇನ್ಸ್ ಏನಿದೆ ಅಲ್ಲಿ ಕಲ್ಲು ಬಂಡೆಗಳ ಮೇಲೆ ಏನು ಮೌಂಟ್ ಅಬುನಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಇರುವಂಥದ್ದು. ಓಕೆ, ಅಲ್ಲಿ ಮೆಡಿಟೇಷನ್ ಇರ್ಬೋದು. ಆ ಸ್ಥಾನ ಅವರಿಗೆ ತುಂಬಾ ಇಂಪ್ರೆಷನ್ ಆಯಿತು. ಅದಕ್ಕೆ ಅವ್ರು ಒಪ್ಕೊಂಡ್ರು. ನನ್ನ ತಾಯಿಗೂ ನಾನು ಅದೇ ಥರ ಮಾಡಿದೆ. ಅವ್ರನ್ನೂ ಕೂಡ ಮೌಂಟ್ ಅಬು ಕಳಿಸ್ದೆ. ಫಸ್ಟು ನನ್ನ ತಂದೆ ಕಳಿಸಿದ್ದು, ಸೆಕೆಂಡ್ ತಾಯಿ ಕಳಿಸಿದ್ದು. ಅಲ್ಲೇನು ಭಗವಂತ ಮಿರಾಕಲ್ ಮಾಡಿದರು ಅಂದರೆ, ಭಗವಂತ ಮಹಾವಾಕ್ಯ ನುಡಿಸ್ತಾರೆ. ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಮಹಾವಾಕ್ಯಗಳನ್ನು ಹೇಳ್ತಾರೆ. ಅದರಲ್ಲಿ ಏನು ಹೇಳಿದರು, ಕುಮಾರಿಯರನ್ನು ಅರ್ಪಣೆ ಮಾಡಿದರೆ ನಿಮ್ಮಂತಹ ಮಹಾನ್ ಸೌಭಾಗ್ಯಶಾಲಿಗಳು ಯಾರೂ ಇಲ್ಲ, ನಿಮ್ಮ ಜೀವನ ಅತ್ಯಂತ ಶ್ರೇಷ್ಠ ಆಗುತ್ತೆ ಅಂತ ಅವತ್ತೇ ಹೇಳಿದರು. ಅದು ನನ್ನ ತಾಯಿಗೆ ಇನ್ಸ್ಪೈರ್ ಆಯಿತು. ಓ ಭಗವಂತನೇ ಹೇಳ್ತಾ ಇದ್ದಾರೆ ಅಂತ. ನಂತರ ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ನೀವು ಈ ಜ್ಞಾನಕ್ಕೆ ಸಂಪೂರ್ಣವಾಗಿ ಅರ್ಪಣೆ ಆಗಬೇಕಾದ್ರೆ ಮನೆಯಲ್ಲೂ ಓಕೆ ಹೇಳಿದ್ರಿ, ತಂದೆ ತಾಯಿ ಒಪ್ಪಿದ್ರು. ಆದರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಕೊಲೀಗ್ಸು ಪ್ರೊಫೆಸರ್ಸು ಎಲ್ಲ ಜೊತೆಗಿರೋರಂತಾರೆ, ಅವರೆಲ್ಲ ನಿಮಗೆ ಹೇಗೆ ಒಪ್ಪಿಗೆ ಕೊಟ್ಟರು ಅಥವಾ ಅವರು ಅಪೋಸ್ ಮಾಡಲಿಲ್ಲ? ಮಾಡಿದರು, ಖಂಡಿತ ಮಾಡಿದರು. ನೀನು ಇಷ್ಟೊಂದೆಲ್ಲ ಓದಿ ಸಾಫ್ಟ್ವೇರ್ ಇಂಜಿನಿಯರ್, ಯಾಕೆಂದರೆ ಆಗ್ತಾನೆ ಸಾಫ್ಟ್ವೇರ್ ಶುರು ಆಗಿದ್ದು. ನಮ್ಮದು ತುಂಬ ಬೇಡಿಕೆ ಇತ್ತು. ನನ್ನ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಎಲ್ಲ ಏನಿದ್ರು ಅವರೆಲ್ಲ ವಿದೇಶಕ್ಕೆ ಹೋಗಿದ್ರು. ಅನೇಕರು ವಿದೇಶಕ್ಕೆ ಹೋಗಿದ್ರು. ನನಗೂ ಕೂಡ ಆಫರ್ ಬಂತು ವಿದೇಶಕ್ಕೇ. ಆದರೆ ನನಗೆ ಇಷ್ಟ ಆಗಲಿಲ್ಲ. ನಾನಂದೆ ಇದು ಅಂತಿಮ ಸಮಯ. ಮತ್ತು ಆ ಟೈಮಲ್ಲಿ ಅನ್ನಿಸ್ತಿತ್ತು, ನಾನು 96 ಈ ಜಗತ್ತು ಪರಿವರ್ತನೆ ಆಗುತ್ತೆ ಅಂಥೇಳಿ ಕೆಲವೊಂದು ವಿಚಾರಗಳನ್ನು ಕೇಳ್ತಾ ಇದ್ದೆ. ಜಗತ್ತೇ ವಿನಾಶ ಆದಮೇಲೆ ಈ ಕೆಲಸ ಎಲ್ಲ ಮಾಡಿ ಏನಾಗಬೇಕು ಅಂತಲೂ ಕೂಡ ನನಗೆ ಅನ್ನಿಸ್ತಿತ್ತು ಒಂದು. ಮತ್ತು ಇವರೆಲ್ಲ ಹೇಳ್ತಾ ಇದ್ರಲ್ಲ, ಅವರೆಲ್ಲ ಹೇಳ್ತಿದ್ದಾಗ ನೀನು ಈ ಕೆಲಸ ಯಾಕೆ ಬಿಡ್ತೀಯ ಅಂತ ನಾನು ಇಷ್ಟೇ ಅವ್ರಿಗೆ ಹೇಳಿದ್ದು, ನೀವೆಲ್ಲ ಒಂದು ಜನ್ಮಕ್ಕೋಸ್ಕರ ಸಂತೋಷವಾಗಿರಬೇಕು ಅಂತ ಮಾಡ್ತಾ ಇದ್ದೀರಾ. ನಾನು ಅನೇಕ ಜನ್ಮಗಳು ನಾನು ಖುಷಿಯಾಗಿರಬೇಕು, ಅನೇಕ ಜನ್ಮನೂ ಕೂಡ ನಂದು ಜೀವನ ಸಾರ್ಥಕ ಆಗಬೇಕು ಅಂತ ನನ್ನ ಜೀವನ ಇದಕ್ಕೆ ಕೊಡ್ತಾ ಇದ್ದೀನಿ ಅಂತ ಒಂದೇ ಮಾತು ಹೇಳಿದೆ ನಾನು. ಆಮೇಲೆ ಅವರು ಫಸ್ಟು ಒಪ್ಪಲಿಲ್ಲ. ಬಟ್ ಈಗ ಎಲ್ಲರೂ ಸಂತೋಷ ಪಡ್ತಾರೆ. ನನ್ನನ್ನು ಕರೆಸಿ ಕ್ಲಾಸಸ್ಸು ಮಾಡಿಸ್ತಾರೆ, ಎಲ್ಲವನ್ನ ಮಾಡ್ತಾರೆ. ಈಗ ಹೋದರೆ ನಾನು ದೇವತೆ ಬಂದರು ಅಂತ ನೋಡೋಕ್ಕೆ ಬರ್ತಾರೆ ಎಲ್ಲರೂ ಕೂಡ. ನೀವು ಸರೆಂಡರ್ ಆಗಿ ಆದಮೇಲೆ ಏನೇನು ಸೇವೆ ಮಾಡಿದಿರಿ, ಯಾವ ರೀತಿ ಕೆಲಸಗಳನ್ನು ಮಾಡಿದಿರಿ ಆಶ್ರಮದಲ್ಲಿ? ಓಕೆ, ನಾನು ಫಸ್ಟ್ ಸರೆಂಡರ್ ಆದಾಗ ಆಶಾ ದೀದಿ ಏನು ಡೆಲ್ಲಿನಲ್ಲಿದ್ದಾರೆ ORCನಲ್ಲಿ, ಅವರು ನನ್ನನ್ನು ಆರಿಸ್ಕೊಂಡ್ರು ಫಸ್ಟು. ಯಾವಾಗ ಕಂಪ್ಯೂಟರ್ ಇಂಜಿನಿಯರಿಂಗ್ ಓದಿದ್ದೀನಿ ಅಂತ ನಮ್ಮದು ಕ್ವಾಲಿಫಿಕೇಷನ್ ಅವ್ರಿಗೆ ಗೊತ್ತಾಯ್ತಲ್ಲ, ಆವಾಗ ನನಗೆ ಆಫರ್ ಮಾಡಿದರು ಡೆಲ್ಲಿನಲ್ಲಿ ಪ್ಯೂರಿಟಿ ಆಫೀಸಲ್ಲಿ ಕಂಪ್ಯೂಟರ್ ಸೇವೆ ಮಾಡೋದಕ್ಕೆ ಅವರು ನಿಮಂತ್ರಣ ಕೊಟ್ಟರು. ಬಟ್ ನನಗೇನು ಅಂದರೆ ಸೆಂಟರ್ ಲೈಫ್ ಏನು ಅಂತ ಗೊತ್ತಿರಲಿಲ್ಲ ಫಸ್ಟು. ಬಿಕಾಸ್ ನಾನು 96 ಸಮರ್ಪಣೆ ಆಗಿದ್ದು ಜೂನಲ್ಲಿ. ಆಗ ನಮ್ಮ ಪ್ರಕಾಶ್ ಮಣಿ ದಾದಿಯವರು ಬಂದಿದ್ದರು, ಬ್ರಿಜ್ಮೋಹನ್ ವೈಸ ಮತ್ತು ಆಶಾ ದೀದಿ ಎಲ್ಲರೂ ಬಂದಿದ್ದರು, ದೊಡ್ಡ ದೊಡ್ಡ ದಾದಿಯರೆಲ್ಲ. ನಂಗೆ ಸೆಂಟ್ರಲ್ ಲೈಫ್ ಏನಂತಲೇ ಗೊತ್ತಿರಲಿಲ್ಲ. ಆಶಾ ದೀದಿ ಯಾವಾಗ ಸ್ಟೇಜಲ್ಲಿ ಅನೌನ್ಸ್ ಮಾಡಿಬಿಟ್ರು ಲಕ್ಷ್ಮೀ ಬೇಂಜಿ ಅವರಿಗೆ, ಇವಳು ನನಗೆ ಬೇಕು ಅಂತ. ಆಗ ಬೇಂಜಿ ಹೇಳಿದ್ರು ಅವಳಿಗೆ ಸೆಂಟ್ರಲ್ ಲೈಫ್ ಏನು ಅಂತಲೇ ಗೊತ್ತಿಲ್ಲ, ಈಗ ತಾನೇ ಲೆಕ್ಚರರ್ ಆಗಿದ್ದಾಳೆ, ಈಗ ಜಸ್ಟ್ ರಿಸೈನ್ ಮಾಡಿಬಿಟ್ಟೆ ಜಾಬ್ನ. ಸೊ ಈಗ ತಾನೇ ಬಂದಿದ್ದಾಳೆ, ಅವಳಿಗೆ ಲೈಫ್ ಗೊತ್ತಾಗಬೇಕಲ್ಲ, ಸ್ವಲ್ಪ ಸಮಯ ನಮ್ಮ ಹತ್ರನೇ ಇರಲಿ, ಆಮೇಲೆ ಕಳಿಸ್ತೀವಿ ಅಂತ ಹೇಳಿದರು. ಸ್ವಲ್ಪ ಸಮಯ ಇಲ್ಲೇ ಇದ್ದೆ, ಹಾಸನಲ್ಲಿ ಸ್ವಲ್ಪ ಸಮಯ, ಮೈಸೂರಲ್ಲಿ 1 year ತನಕ ಇದ್ದೆ ಅನಿಸುತ್ತೆ, ಅಪ್ ಟು 1 year.
ಸೊ 97ಗೆ ನಾನು ಡೆಲ್ಲಿಗೆ ಹೋದೆ. ಡೆಲ್ಲಿನಲ್ಲಿ 1 ಇಯರಲ್ಲಿ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಯಿತು. ಅದು ಫಸ್ಟ್ ಆಫ್ ಆಲ್ ಗುಲ್ಜಾರ್ ದಾದಿ, ಯಾರು ಭಗವಂತನ ರಥ ಆಗಿದ್ದಾರೆ, ತಪಸ್ವಿನಿ, ಅವರ ಒಂದು ಸಾಮೀಪ್ಯತೆಯ ಅನುಭವ ಆಯಿತು. ಅವರ ಕ್ವಾಲಿಟೀಸ್ ಇರ್ಬೋದು, ಪರಮಾತ್ಮನ ಪ್ರೀತಿ ಇರ್ಬೋದು, ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಾಯಿತು. ನಂತರ ಆಶಾ ದೀದಿಯವ್ರದ್ದು, ಅವ್ರ ಪಾಲನೆಯೂ ಕೂಡ ವಂಡರ್ಫುಲ್. ಏಕೆ ನಾನು ನಿಮಗೆ ಮೊದಲೇ ಹೇಳಿದೆ, ನಂಗೆ ಕೆಲಸ ಮಾಡಿ ಗೊತ್ತೇ ಇಲ್ಲ, ಚಿಕ್ಕವಳಿಂದನೂ ನಂಗೆ ಕೆಲಸ ಮಾಡಿ ಬರ್ತಾ ಇರಲಿಲ್ಲ. ಆಶಾ ದೀದಿನೂ ನನಗೆಲ್ಲ ಹೇಳ್ಕೊಡೋರು, ಅವರೇ ಮಾಡ್ತಿದ್ರು. ಪಾಪ ಇವಳಿಗೆ ಏನೂ ಬರಲ್ಲ, ತಂದೆ ತಾಯಿ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ ಅಂತ ಅವರೇ ನನಗೆ ಕೆಲಸ ಮಾಡಿ ನನಗೆ ಹೇಳ್ಕೊಡ್ತಾಯಿದ್ರು, ತೋರಿಸ್ತಾಯಿದ್ರು. ಅವರೇ ಫುಡ್ ಪ್ರಿಪೇರ್ ಮಾಡಿ ಸಮ್ಟೈಮ್ಸ್ ನನಗೆ ಕೊಡೋರು, ನೀನು ಚೆನ್ನಾಗಿರಬೇಕು ಅಂತ. ಹಾಗೆ ಬ್ರಿಜ್ಮೋಹನ್ ಬಾಯಿ ಅಂತ ಈಗೇನು ನಮ್ಮ ದೊಡ್ಡ ಅಣ್ಣಂದ್ರಲ್ಲಿದ್ದಾರೆ, ಪ್ಯೂರಿಟಿ ಸೀನಿಯರ್ ಇದ್ದಾರೆ. ಸೊ ಅವರು ಕೂಡ ನನಗೆ ಪ್ರೇರಣೆ ಕೊಟ್ಟರು. ಯಾವಾಗಲೂ ಕೂಡ ಅವರು ಯೋಗಿ ಆತ್ಮ ಅಂತ ಕರೆಯೋರು. ಸೊ ನಾನು ಅಲ್ಲಿ ಪ್ಯೂರಿಟಿ ಆಫೀಸಲ್ಲಿ ಕೆಲಸನೂ ಮಾಡ್ತಿದ್ದೆ, ಜೊತೆಗೆ ಹೋಗ್ಬಿಟ್ಟು ಪಕ್ಕದಲ್ಲೇ ಮೆಡಿಟೇಷನ್ ರೂಮ್ ಇತ್ತು, ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೆ. ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು. ನಂತರ ನಮ್ಮ ಮೈಸೂರಿಗೆ ಬಂದ ನಂತರ ನಮ್ಮ ಯೋಗ ಭವನ ಅಂತ ಏನಿದೆ ಜ್ಞಾನ ಸರೋವರದಲ್ಲಿ, ಇಲ್ಲಿ ಟೀಚರ್ಸ್ ಟ್ರೈನಿಂಗ್ ಅಂತ ಶುರು ಮಾಡಿದರು. ಟೀಚರ್ಸ್ ಟ್ರೈನಿಂಗಿಗೆ ಕ್ಲಾಸಸ್ಗಳು ತೊಗೊಳ್ತಾ ಇದ್ದೆ. ರಾಜಯೋಗ ಶಿಬಿರ ಇರ್ಬೋದು, ವ್ಯಾಲ್ಯೂಸ್ ಬಗ್ಗೆ, ಮತ್ತು ಯಾವುದೆಲ್ಲ ಇಲ್ಲಿ ಏನೇ ಶಿಬಿರಗಳು ನಡೆದರೂ ಕೂಡ ಬಾಬು ಅವರು ನಿಮಿತ್ತ ಮಾಡಿ ಕರೆಸ್ಕೊಳ್ತಾ ಇದ್ರು. ಅದೇನಂತಾರಲ್ಲ, ಓದೆಯ ಪಿಶಾಚಂದ್ರ ಬಂದೆ ಗವಾಕ್ಷಿಲೆ, ನನಗೆ ಅಲ್ಲಿಂದ ಟೀಚಿಂಗ್ ಕೆಲಸ ಬಿಟ್ಟು ಇಲ್ಲಿ ಮತ್ತೆ ಟೀಚಿಂಗ್ ಪ್ರೊಫೆಷನ್ನೇ ಶುರುವಾಗ್ಬಿಡ್ತು. ಆದರೆ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ, ಲೌಕಿಕದಲ್ಲಿ ನಾನೇನು ಟೀಚಿಂಗ್ ಮಾಡ್ತಾ ಇದ್ದೆ, ಬೋರ್ಡಲ್ಲಿ ಬರೆಯೋದಿರ್ಬೋದು, ಎಕ್ಸ್ಪ್ಲನೇಷನ್ ಇರ್ಬೋದು, ಅದು ನನಗೆ ಇಲ್ಲಿ ಯೂಸ್ಫುಲ್ ಆಯಿತು. ಸೊ ಇಲ್ಲೂ ಕೂಡ ಬೋರ್ಡಲ್ಲಿ ಎಲ್ಲ ಬರೆದುಬಿಟ್ಟು, ಎಸ್, ಅಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲಿ ತುಂಬಾ ಯೂಸ್ಫುಲ್ ಆಯಿತು. ಟೀಚರ್ಸಿಗೆ ಮಾಡೋದಿರಲಿ, ಸ್ಟೂಡೆಂಟ್ಸಿಗೆ ಕ್ಲಾಸಸ್ ತೊಗೊಳ್ಳೋದಿರಲಿ, ವ್ಯಾಲ್ಯೂಸ್ ಬಗ್ಗೆ ಆಗಿರಲಿ, ಈ ಆತ್ಮ ಪರಮಾತ್ಮನ ವಿಚಾರ ಹೇಳೋದಿರಲಿ, ಎಲ್ಲವನ್ನು ಕೂಡ ವಿತ್ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡೋರು. ಅನೇಕ ಟೀಚರ್ಸ್ಗಳು ಕ್ವಶನ್ನು ಕೇಳೋರು. ಹೇಳ್ತೀವಲ್ಲ, ಕ್ವಶನ್ಸ್ ಕೇಳೋರಲ್ಲೂ 3 ಟೈಪ್ಸ್ ಇರ್ತಾರೆ ಅಂತ. ಕೆಲವರು ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಕ್ವಶನ್ ಕೇಳ್ತಾರೆ, ಮತ್ತು ಕೆಲವರು ರಿಯಲಿ ಅವರಿಗೆ ಕ್ವಶನ್ ಇರುತ್ತೆ, ಇನ್ನು ಕೆಲವರು ತಿಳ್ಕೊಬೇಕು ಅಂತ, ಇನ್ನು ಕೆಲವರು ನೋಡೋಣ ಇವ್ರು ಏನು ಹೇಳ್ಬೋದು ಅಂತ ಟೆಸ್ಟ್ ಮಾಡೋದಕ್ಕೆ. ಸೊ ಆ ಥರ ನಂಗೆ ಕ್ವಶನ್ಸು ಕೇಳೋರು, ಬಟ್ ಆನ್ಸರ್ಸ್ ಅದೇ ರೀತಿ ಹೇಳ್ತಾ ಇದ್ದಾಗ ತುಂಬ ಸಂತೋಷ ಪಡೋರು. ಅನೇಕರಿಗೆ ಸಾಕ್ಷಾತ್ಕಾರನೂ ಆಗ್ತಿತ್ತು, ಹೇಳೋರು ನನಗೆ ಜ್ಯೋತಿ ಸಾಕ್ಷಾತ್ಕಾರ ಆಗ್ತಿದೆ, ಮತ್ತೊಬ್ಬರು ದೇವಿದಾಗ್ತಾಯಿದೆ, ಹೀಗೆ ಡಿಫ್ರೆಂಟ್ ಒಪಿನಿಯನ್ಸ್ ಇರ್ತಿತ್ತು. ನಂಗೆ ಅದು ತುಂಬ ಸಂತೋಷ ಕೊಡ್ತಿದ್ದು. ಆದರೆ ಅನೇಕ ಟೀಚರ್ಸ್ ಬಂದು ಇದನ್ನು ಕೇಳಿದರು ನನಗೆ. ಇನ್ನು ಆಗ ಚಿಕ್ಕ ಇದು 97, 98 ಅಂದರೆ ಚಿಕ್ಕವಳಿದ್ದೆ. ನಮ್ಮ ಊರಿನ ನೇಟಿವ್ ಪ್ಲೇಸಿಂದನೂ ಅನೇಕರು ಬಂದಿರೋರು ಟೀಚರ್ಸ್ಗಳು. ಅಲ್ಲೆಲ್ಲ ನಾನು ನೋಡಿರ್ತಾರಲ್ಲ, ಚಿಕ್ಕವಳಿದ್ದಾಗ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿರುತ್ತಲ್ಲ, ಕೇಳೋರು, ನೀನು ಇಷ್ಟೊಂದೆಲ್ಲ ಓದಿ, ಇಷ್ಟೊಂದೆಲ್ಲ ಪ್ರೊಫೆಷನ್ ಎಲ್ಲ ಚೆನ್ನಾಗಿದ್ದು ನೀನು ಯಾಕೆ ಈ ಥರ ಆದೆ ಅಂತ ನಮಗೆ ನೋಡಿದರೆ ಪಾಪ ಅನಿಸುತ್ತೆ ಅನ್ನೋರು. ನಾನಂದೆ, ಯಾಕೆ ಅನಿಸುತ್ತೆ ನಿಮಗೆ? ಇದು ಎಂಥ ಗ್ರೇಟ್ ಪ್ರೊಫೆಷನ್ ಇದು. ನಿಮಗೆಲ್ಲ ವ್ಯಾಲ್ಯೂಸನ್ನು ಕಲಿಸ್ಕೊಟ್ಟು ನಿಮಗೆಲ್ಲರ ಕನೆಕ್ಷನ್ ಭಗವಂತನ ಜೊತೆ ಜೋಡಿಸ್ತೀನಿ, ಜನ್ಮಾಂತರಕ್ಕೆ ನಿಮಗೆ ಬೆನಿಫಿಟನ್ನು ಕೊಡಿಸುವಂಥದ್ದು. ಓಕೆ, ನಂದು ಆಗುತ್ತೆ, ನಿಮ್ಮದು ಆಗುತ್ತೆ. ಇಂಥ ಒಂದು ಪ್ರಾಫಿಟಬಲ್ ಅಂದರೆ ಲಾಭದಾಯಕವಾದಂಥ ಜೀವನ, ಎಷ್ಟು ಖುಷಿಯ ಜೀವನ ಇದು ಸಾಂಸಾರಿಕ ಜೀವನದಲ್ಲಿ ಇದೆಯಾ ಅಂತ ಅವ್ರನ್ನೇ ಕ್ವಶನ್ ಮಾಡ್ತಿದ್ದೆ. ಆಗ ಅವ್ರು ಒಪ್ಕೊಳ್ಳೋರು, ಹೌದು ಮೇಡಮ್, ಹೌದು ಮೇಡಮ್. ಇನ್ನೊಂದು ಅಲ್ಲಿದ್ದರೆ ನೀವು ಸ್ಟೂಡೆಂಟ್ಸ್ಗೆ ಲೆಕ್ಚರ್ ಆಗಿರ್ತೀವಿ, ಬರೀ ಸ್ಟೂಡೆಂಟ್ಸ್, ಟೀಚರ್ಗೆ ಟೀಚರು. ಎಸ್, ಎಕ್ಸಾಕ್ಟ್ಲಿ, ಅದನ್ನು ಹೇಳ್ತಿದ್ದೆ. ಅವ್ರು ಅಂತಿದ್ರು, ಅಯ್ಯೋ ನೀವು ಇಷ್ಟು ಲಕ್ಷಾಂತರ ಸ್ಟೂಡೆಂಟ್ಸ್ಗೆ ನೀವು ತಯಾರು ಮಾಡ್ತಾಯಿದ್ರಿ ಅಲ್ಲಿದ್ದಿದ್ರೆ ಅಂದರು. ಆಗ ನಾನು ಹೇಳಿದೆ, ನೀವು ಹೇಳಿದ್ದೆ, ಈಗ ಟೀಚರ್ಸ್ಗೆ ನಾವು ಟೀಚ್ ಮಾಡ್ತಾ ಇದ್ದೀನಲ್ಲ, ಈ ಕೋಟ್ಯಾಂತರ ಸ್ಟೂಡೆಂಟ್ಸ್ ರೆಡಿ ಆಗ್ತಾರೆ ಅಲ್ವಾ, ನೀವು ಹೋಗಿ ಅಲ್ಲೇ ಅವ್ರಿಗೆ ಹೇಳ್ತೀರಾ. ಸೊ ಹಾಗಾಗಿ ನಾನು ಭಗವಂತನ ಕರೆಕ್ಟ್ ಡಿಸಿಷನ್ ಪವರ್ ಕೊಟ್ಟಿದ್ದಾರೆ, ಐ ಟುಕ್ ರೈಟ್ ಡಿಸಿಷನ್ ಅಂತ ನಾನು ಅವ್ರಿಗೆ ತಿಳಿಸ್ತಾ ಇದ್ದೆ. ಆಮೇಲೆ ಟ್ರೈನಿಂಗ್ ಸೆಂಟರ್ಗಳಲ್ಲಿ, ಗೌರ್ಮೆಂಟ್ ಟ್ರೈನಿಂಗ್ ಸೆಂಟರ್ಸ್ ಏನಿದೆ ಅವರು ಕೂಡ ಕರೀತಾಯಿದ್ರು ವ್ಯಾಲ್ಯೂಸ್ ಬಗ್ಗೆ, ಹ್ಯೂಮನ್ ವ್ಯಾಲ್ಯೂಸು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮೈಂಡ್ ಮ್ಯಾನೇಜ್ಮೆಂಟ್, ಈ ಥರ ಅನೇಕ ಮ್ಯಾನೇಜ್ಮೆಂಟ್ ಕ್ಲಾಸಸ್ಗಳನ್ನೆಲ್ಲ ತೊಗೊಳ್ತಾ ಇದ್ದೆ. ಅವರು ಕೂಡ ತುಂಬ ಖುಷಿ ಪಡೋರು. ಅನೇಕರು ಬ್ಯಾಡ್ ಹ್ಯಾಬಿಟ್ಸ್ನೂ ಕೂಡ ಬಿಟ್ಟಿದ್ದಾರೆ. ಟೀಚರ್ಸ್ ಇರ್ಬೋದು, ಅಥವಾ ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಕ್ಲಾಸಸ್ ತೊಗೊಂಡಿದ್ನಲ್ಲ ಅಲ್ಲಿರ್ಬೋದು, ಕಂಪನೀಸಲ್ಲಿರ್ಬೋದು, ಅನೇಕರು ತಮ್ಮ ಬ್ಯಾಡ್ ಹ್ಯಾಬಿಟ್ಸನ್ನು ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನನಗೆ. ಅನೇಕ ಯಾರು ಮುಸ್ಲಿಮ್ಸ್ ಕೂಡ ಅವರು ಕೂಡ ನನಗೆ ಹೇಳಿದ್ದಾರೆ,
ನಾವೀಗ ಗಾಡ್ ಪಾಯಿಂಟ್ ಆಫ್ ಲೈಟನ್ನೇ ನಾವು ನೆನಪು ಮಾಡ್ತೀವಿ, ಭಗವಂತನ ಜೊತೆ ಕನೆಕ್ಷನ್ ಜೋಡಿಸ್ತೀವಿ, ನಮ್ಮ ಜೀವನ ತುಂಬ ಖುಷಿಯಾಗಿದೆ ಅಂತ ಅನೇಕರು ಈ ಜ್ಞಾನ ಮಾರ್ಗಕ್ಕೂ ಕೂಡ ಬಂದಿದ್ದಾರೆ. ಹೀಗಾಗಿ ನಾನು ಮೈಸೂರಲ್ಲಿ ಇಲ್ಲಿ ಯೋಗ ಭವನದಲ್ಲಿ ಮಾಡಿದ್ದು, ಹಾಗೆ ಮೈಸೂರಲ್ಲೇ ಅನೇಕ 4 ಸೆಂಟ್ರ್ಗಳಲ್ಲಿ ನಾನು ಸೇವೆಯನ್ನು 25 ಇಯರ್ಸಿಂದ ಮಾಡ್ತಾ ಇರುವಂಥದ್ದು. ನೀವು ಹೇಳಿದ್ರಿ ಇಲ್ಲಿ ಯೋಗ ಮಾಡ್ತೀವಿ ಅಂತ. ಆ ಯೋಗದಲ್ಲಿ ನಿಮಗೇನಾದರೂ ವಿಶೇಷ ಅನುಭವಗಳಾಗಿದ್ದಾವ? ಎಸ್, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಅದು ಹೇಳ್ತಾ ಇದ್ದರೆ ಎಷ್ಟು ಸಮಯ ತಗೊಳುತ್ತೆ ಅಂತಲೇ ಗೊತ್ತಾಗಲ್ಲ. ವಂಡರ್ಫುಲ್. ಕೆಲವೊಂದನ್ನು ಹಂಚ್ಕೊಳ್ತೀನಿ. ಎಸ್. ಸೊ ಯೋಗ ಅಂದರೆ ಏನು? ಆ್ಯಕ್ಚುಲಿ ಯೋಗ ಅಂದರೆ ಸಂಬಂಧ ಅಥವಾ ಕನೆಕ್ಷನ್ ಅಥವಾ ಜಾಯಿಂಟ್ ಅಂತ. ಓಕೆ. ಸೊ ಇಲ್ಲಿ ನಾವು ಮಾಡುವಂತಹ ಯೋಗ ಏನಿದೆ ಇದು ರಾಜಯೋಗ ಅಂತೀವಿ. ರಾಜಯೋಗ ಅಂದರೆ ಕನೆಕ್ಷನ್ ಬಿಟ್ವೀನ್ ದ ಸೆಲ್ಫ್ ಆ್ಯಂಡ್ ದ ಸುಪ್ರೀಂ. ಅಂದರೆ ಆತ್ಮದ ಸಂಬಂಧ ಯಾರ ಜೊತೆಗೆ? ಪರಮಾತ್ಮನ ಜೊತೆಗೆ. ಸೊ ನನ್ನ ಕಮ್ಯುನಿಕೇಷನ್ ಯಾವಾಗ ಪರಮಾತ್ಮನ ಜೊತೆಗಿರುತ್ತೆ, ಆಗ ಪರಮಾತ್ಮನಲ್ಲಿರುವಂಥ ಕ್ವಾಲಿಟೀಸ್ ಎಲ್ಲ ನನಗೆ ಫೀಡ್ ಆಗುತ್ತೆ. ಎಸ್, ಎಲ್ಲ ಫೀಡ್ ಆಗ್ತಾ ಹೋಗುತ್ತೆ. ವಾಟ್ ಎವರ್ ಮೇ ಬಿ, ಎಲ್ಲ ಶಾಂತಿ ಇರ್ಬೋದು, ಖುಷಿ ಇರ್ಬೋದು, ಶಕ್ತಿ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ನಾನು ತುಂಬಿಸ್ಕೊಳ್ತಾ ಇದ್ದೀನಿ ಅಂದಾಗ ಭಗವಂತನ ಆ ಒಂದು ಡಿವೈನ್ ಕ್ವಾಲಿಟೀಸು ನಮ್ಮಲ್ಲೇ ಇದೆ ಅಂತ ಫೀಲ್ ಆದಾಗ ನಮಗೇನು ಬೇಡ ಅನಿಸುತ್ತೆ, ಅಷ್ಟು ಸಂತೋಷ ಆಗುತ್ತೆ. ಮತ್ತು ನನ್ನ ಫೀಲಿಂಗ್ ಏನು ಅಂದರೆ, ಲೌಕಿಕದಲ್ಲಿ ಹೇಳ್ತಾರಲ್ಲ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಅಂತ, ಆ ಥರ ಫೀಲಿಂಗು. ನಾನು ಪರಮಾತ್ಮನ ಪ್ರೀತಿಲಿ ತನ್ಮಯ ಆಗಿಬಿಟ್ಟಿದ್ದೀನಿ, ನನಗೇನು ಕಾಣಿಸ್ತಾನೇ ಇಲ್ಲ. ಬಿಕಾಸ್ ನಾವೆಲ್ಲ ಹೇಳ್ತೀವಲ್ಲ, ಅಲ್ಲಿ ಇದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಅಲ್ವಾ? ಹೇಳೋಕ್ಕಷ್ಟೇ ಜಗತ್ತಲ್ಲಿ ಹೇಳ್ತಿದ್ದಾರೆ, ಆದರೆ ಸುಮ್ಮನೆ ಏನಿಲ್ವಲ್ಲ. ಆದರೆ ನನಗೆ ಆ ಫೀಲಿಂಗ್ ಆಗ್ತಿತ್ತು. ಯಾವುದು ನಾವೆಲ್ಲ ಆತ್ಮಗಳ ನಿಜವಾದ ಮನೆ ಇದೆ, ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಆಚೆ ಶಾಂತಿಧಾಮ ಅಥವಾ ಪರಂಧಾಮ ಅಂತ ಏನು ಹೇಳ್ತೀವಿ, ಆ ಎಕ್ಸ್ಪೀರಿಯನ್ಸ್ ನಾನು ಅಲ್ಲೇ ಇದ್ದೀನಿ ಅಂತ ಅನುಭವ ಆಗ್ತಿತ್ತು. ಅಲ್ಲೇ ಇದ್ದೀನಿ. ಐ ಫೆಲ್ಟ್ ಸೋ ಒಂಥರ ಲಿಬ್ರೇಷನ್, ಒಂಥರ ಮುಕ್ತಿ ಅಂತ ಹೇಳ್ತೀವಲ್ಲ. ಏಕೆಂದರೆ ಮನುಷ್ಯರು ಎಲ್ಲರೂ ಇಷ್ಟಪಡುವಂಥದ್ದು ಮುಕ್ತಿಯನ್ನು ಇಷ್ಟಪಡ್ತಾರೆ. ಮತ್ತು ಜೀವನ್ ಮುಕ್ತಿ ಅಂತೀವಿ, ಜೀವನದಲ್ಲಿದ್ದು ಸುಖ ಶಾಂತಿಯನ್ನು ಫೀಲ್ ಮಾಡೋದು. ಆ ಎಕ್ಸ್ಪೀರಿಯೆನ್ಸು ನನಗೆ ತುಂಬ ಚೆನ್ನಾಗಾಗ್ತಿತ್ತು. ನಾನು ಜ್ಯೋತಿ, ಭಗವಂತನ ಜ್ಯೋತಿ, ಅಲ್ಲೇ ಇದ್ದೀವಿ. ಏಕೆಂದರೆ ನಾನು ನಿಮಗೆ ಮೊದಲೇ ಹೇಳಿದೆ, ಚಿಕ್ಕವಳಾಗಿದ್ದಾಗಲೂ ನಂಗೆ ದೇವ್ರ ಜೊತೆ ಇರಲೇಬೇಕು, ಸದಾ ಇರಬೇಕು ಅಂತ. ಈ ಒಂದು ಯೋಗದಲ್ಲಿ ನಾನು ಸದಾ ಅವ್ರ ಜೊತೆಲೇ ಇರ್ತೀನಿ ಅಂತ ಅನುಭವ ಆಗ್ತಿತ್ತು. ಜ್ಯೋತಿ ಬಿಟ್ಟರೆ ನನಗೇನು ಕಾಣಿಸ್ತಾನೆ ಇರಲಿಲ್ಲ. ಮತ್ತು ನನಗೆ ಯಾರನ್ನೇ ನೋಡಿದ್ರು ಬಿಫೋರ್ ಸರೆಂಡರ್ ಆಲ್ಸೋ ಜ್ಯೋತಿನೇ ಕಾಣಿಸ್ತಾ ಇತ್ತು. ಎಲ್ಲಿ ನೋಡಿದ್ರಲ್ಲಿ ಜ್ಯೋತಿ, ನನಗಿದೇನಿದು, ನನಗೆ ಎಲ್ಲಿ ನೋಡಿದ್ರು ಜ್ಯೋತಿನೇ ಕಾಣಿಸ್ತಾ ಇದೆಯಲ್ಲ ಅಂತ ನನಗೆ ಒಂಥರ ಆಶ್ಚರ್ಯ ಆಗ್ತಿತ್ತು. ಹಾಗೆ ಆ ಜ್ಯೋತಿ ಜೊತೆನಲ್ಲೇ ಇದ್ದಾಗ ಭಗವಂತನ ಜೊತೆ ಏನು ಬೇಕು ಅಂತ ಅನಿಸಲ್ಲ. ಮತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸು, ನಮಗೇನು ಬೇಕು ಭಗವಂತ ಎಲ್ಲವನ್ನ ಕೊಡ್ತಾರೆ. 100% ಅದು ನಾನು ವಿತ್ ಕಾನ್ಫಿಡೆನ್ಸ್ ಹೇಳ್ತೀನಿ. ಭಗವಂತನ ಜೊತೆ ನನ್ನ ಸಂಬಂಧ ಕರೆಕ್ಟಾಗಿದ್ದರೆ, ಸರಿಯಾಗಿದ್ದರೆ, ನಮಗೇನು ಅವಶ್ಯಕತೆ ಇದೆ ಪ್ರೆಸೆಂಟ್ ಲೈಫಲ್ಲಿ, ಏನು ಅವಶ್ಯಕತೆ ಇದೆ, ವಾಟ್ ಎವರ್ ಮೇ ಬಿ, ಅದು ಆರೋಗ್ಯ ಇರ್ಬೋದು, ವೆಲ್ತ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಎಲ್ಲ ಕ್ವಾಲಿಟೀಸ್ ಅಥವಾ ಎಲ್ಲ ಶಕ್ತಿಗಳು ಎಲ್ಲವನ್ನು ಕೊಡ್ತಾರೆ. ಸ್ಥೂಲ ಮತ್ತು ಸೂಕ್ಷ್ಮ ಪ್ರತಿಯೊಂದನ್ನು ಕೊಟ್ಟೇ ಕೊಡ್ತಾರೆ. ಆದರೆ ನಂಬಬೇಕು, ಏಕ್ ಬಾಪ್ ದೂಸರ ನಾ ಕೊಯ್, ಅಂದರೆ ಒಬ್ಬನೇ ಭಗವಂತ, ಸರ್ವಸ್ವೂ ಅವರೇ ಅಂತ ಅವ್ರ ಜೊತೆ ಕನೆಕ್ಷನ್ ಜೋಡಿಸಿ ಅವ್ರನ್ನ ನಾವೆಷ್ಟು ನೆನಪು ಮಾಡ್ತೀವಿ ಅಷ್ಟು ತುಂಬ ಸಂತೋಷ ಆಗುತ್ತೆ. ನಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಅದಕ್ಕೆ ಯೋಗದಲ್ಲಿ ಅಷ್ಟು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ನೀವು ಈ ಜ್ಞಾನಕ್ಕೆ ಬಂದು ಇಷ್ಟು ವರ್ಷಗಳವರೆಗೂ ಸುಮಾರು 30 ವರ್ಷ ಈ ಜೀವನ ನಡೆಸಿದಿರಿ. ಓಕೆ. ಈ ಜ್ಞಾನಕ್ಕೆ ಬರುವ ಮುಂಚಿನ ನಿಮ್ಮ ಜೀವನಕ್ಕೂ ಮತ್ತು 30 ವರ್ಷಗಳ ನಂತರದ ಇಂದಿನ ಜೀವನಕ್ಕೂ ನಿಮಗೇನು ವ್ಯತ್ಯಾಸ ಕಾಣಿಸ್ತಾ ಇದೆ? ಓಕೆ, ತಾವು ಹೇಳಿದಾಗೆ ನಾನು ಆವಾಗ ಏನೋ ಚಿಕ್ಕವಳು. ಓಕೆ, ಚಿಕ್ಕವಳಾಗಿದ್ದಾಗ ಅಷ್ಟು ಮೆಚುರಿಟಿ ಇರೋದಿಲ್ಲ ಒಂದು. ಆದರೆ ನಾನು ಹೇಳಿದ್ನಲ್ಲ, ಸೈಲೆಂಟಾಗಿರುವಂಥದ್ದು, ಮತ್ತು ನಾನು ಮಿಕ್ಸ್ ಆಗ್ತಿರಲಿಲ್ಲ ಜನರ ಜೊತೆಯಲ್ಲಿ. ಈಗ ನಾನು ಮಿಕ್ಸ್ ಆಗ್ತೀನಿ, ಆಗಲೇಬೇಕಾಗಿದೆ. ಆಗ ಮಾತೇ ಆಡ್ತಿರ್ಲಿಲ್ಲ, ಮಾತಾಡಲೇಬೇಕು. ಈಗ ಇದೇ ನಮ್ಮ ಒಂದು ಎನರ್ಜಿ. ಪ್ರೊಫೆಷನಲ್ ಲೈಫೇ ಇದಾಗ್ಬಿಟ್ಟಿದೆ, ಮಾತೇ ನಮ್ಮ ಪ್ರೊಫೆಷನಲ್ ಲೈಫ್ ಆಗಿದೆ.
ಸೊ ಇದು ಚೇಂಜಸ್ ಆಗಿದೆ. ಅಲ್ಲಿ ಮಾತಾಡ್ತಿರ್ಲಿಲ್ಲ, ಈಗ ಟೋಟಲಿ ಅಂದರೆ ಮಾತು ಎಷ್ಟು ಅವಶ್ಯಕತೆ ಇದೆಯೋ, ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡುವಂಥದ್ದು. ಅದು ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ. ಮತ್ತು ಮೂಡ್ ಆಫ್ ಮಾಡ್ಕೋತಾ ಇದೆ ಮೊದಲು. ಅದೇ ಏನಾದರೂ ಹೇಳಿದರೆ ಅಥವಾ ಯಾರಾದರೂ ಮೂಡ್ ಆಫ್ ಮಾಡ್ಕೋಬಾರ್ದು. ಈಗ ಮಾಡ್ಕೊಳ್ಳಲ್ಲ. ಈಗ ನಾನು ಎಲ್ಲರ ಪಾತ್ರನ ಹೇಗೆ ನೋಡ್ತೀನಿ ಅಂದರೆ, ಅವ್ರು ಏನಾದರೂ ಹೇಳಲಿ, ನಾನು ಇಷ್ಟೇ ಅಂದ್ಕೊಳ್ಳೋದು, ಅವ್ರ ಪಾತ್ರ ಅವ್ರು ಅಭಿನಯಿಸ್ತಾ ಇದ್ದಾರೆ. ಐ ಹ್ಯಾವ್ ಟು ಸಿ ಆ್ಯಸ್ ಎ ಡಿಟ್ಯಾಚ್ಡ್ ಅಬ್ಸರ್ವರ್, ಸಾಕ್ಷಿ ದೃಷ್ಟ ಅಂತ ಹೇಳ್ತಾರೆ. ಓಕೆನಾ? ಆಮೇಲೆ ಸೊ ಅವ್ರ ಪಾತ್ರದ ಬಗ್ಗೆ ನಾನು ಯಾವತ್ತೂ ಕೂಡ ನನ್ನ ಪಾತ್ರನ ಇನ್ನೊಬ್ಬರ ಪಾತ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳಲ್ಲ, ಕಂಪೇರ್ ಮಾಡ್ಕೊಳ್ಳಲ್ಲ. ಅವ್ರು ಹೀಗಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ, ಅವ್ರಿಗೆ ಇಷ್ಟೊಂದು ಸಿಕ್ಕಿದೆ, ನಾನು ಯಾಕೆ ಈ ಥರ ಇದ್ದೀನಿ ಅಂತ ಇಲ್ಲಿವರೆಗೂ ನಾನು ನೋ ಕಂಪ್ಯಾರಿಷನ್. ಎಲ್ಲಿ ಕಂಪ್ಯಾರಿಷನ್ ಇರಲ್ಲ ಅಲ್ಲಿ ಶಾಂತಿ ಇದ್ದೇ ಇರುತ್ತಲ್ಲ. ಹೌದು ಅಲ್ವಾ? ನಾವು ಯಾವಾಗ ಇನ್ನೊಬ್ಬರ ಜೊತೆ ಹೋಲಿಸ್ಕೊಳ್ತೀವಿ ಆವಾಗ ನಮಗೆ ಜಲಸಿ ಬರ್ಬೋದು, ಒಂಥರ ಹೇಟ್ರಿಸಮ್ ಅಂತೀವಲ್ಲ, ಈರ್ಷೆ ಬರ್ಬೋದು. ಅದು ಯಾವುದು ಇಲ್ಲದೇ ಇದ್ದಾಗ ಸಂತೋಷವಾಗಿದ್ದೇ ಇರ್ತೀವಲ್ಲ, ಅದು ನನ್ನ ಜೀವನದಲ್ಲಿ ಬಂದಿದೆ. ಮತ್ತು ವ್ಯಾಲ್ಯೂಬಲ್ ಲೈಫ್. ಆಗ ನಂಗೆ ವ್ಯಾಲ್ಯೂಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಯಾವಾಗ ಚಿಕ್ಕವಳಾಗಿದ್ದಾಗ ವ್ಯಾಲ್ಯೂಸ್, ಮೌಲ್ಯಗಳಂದ್ರೇನು, ಮೌಲ್ಯಗಳನ್ನು ಯಾವ ರೀತಿ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಗೊತ್ತಿರಲಿಲ್ಲ. ವಿತೌಟ್ ದಟ್ ಬೇಬಿ ಇತ್ತು ಸ್ವಲ್ಪ. ಬಟ್ ಈಗ ವ್ಯಾಲ್ಯೂಬಲ್ ಲೈಫ್ ಆಗಿದೆ. ನಾನು ಮಾತಾಡಬೇಕಾದ್ರೆ ನಾನು ನನ್ನ ಬಿಹೇವಿಯರಲ್ಲಿ ಪ್ರತಿಯೊಂದು ನಾನು ವಾಚ್ ಮಾಡೇ ಮಾಡುವಂಥದ್ದು. ಹೇಳ್ತಾರೆ ನೋಡಿ, ವಾಚ್ ಯುವರ್ ಥಾಟ್ಸ್ ದೇ ಬಿಕಮ್ ಯುವರ್ ವರ್ಡ್ಸ್ ಅಂತ. ವಾಚ್ ಯುವರ್ ವರ್ಡ್ಸ್ ದೇ ಬಿಕಮ್ ಯುವರ್ ಆ್ಯಕ್ಷನ್ಸ್. ವಾಚ್ ಯುವರ್ ಆ್ಯಕ್ಷನ್ಸ್ ದೇ ಬಿಕಮ್ ಯುವರ್ ಹ್ಯಾಬಿಟ್. ವಾಚ್ ಯುವರ್ ಹ್ಯಾಬಿಟ್ ದೇ ಬಿಕಮ್ ಯುವರ್ ಡೆಸ್ಟಿನಿ ಅಂತ. ಸೊ ಅದನ್ನು ನಾನು ವಾಚ್ ಮಾಡ್ತಾ ಇರ್ತೀನಿ, ಯಾವಾಗಲೂ ವಾಚ್ ಮಾಡ್ಕೋತಾ ಇರ್ತೀನಿ. ಸೊ ನನ್ನ ಒಂದು ಅಬ್ಸರ್ವೇಷನ್ ನನ್ನ ಬಗ್ಗೆನೇ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಬ್ಬರ ಬಗ್ಗೆ ನಾನು ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೇದು ಮಾಡ್ತಾ ಹೋಗ್ತೀನಿ. ಆ ರೀತಿ. ನಿಮ್ಮ ಪ್ರಕಾರ ಪ್ರತಿಯೊಬ್ಬರ ಜೀವನದಲ್ಲಿ ಈ ಆಧ್ಯಾತ್ಮಿಕತೆ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ, ಅದರಿಂದ ಏನೆಲ್ಲ ಲಾಭಗಳು ಸಿಗುತ್ತೆ? ಓಕೆ, ಆಧ್ಯಾತ್ಮಿಕತೆ, ಏಕೆಂದರೆ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಜೀವಿಗಳೇನೆ. ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಸ್ಪಿರಿಚುವಲ್ ಬೀಯಿಂಗ್ಸ್ ನಾವು. ಹೌದು ಅಲ್ವಾ? ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ವಾಟ್ ಯು ಮೀನ್ ಬೈ ಹ್ಯೂಮನ್ ಬೀಯಿಂಗ್? ಬರೀ ಹ್ಯೂಮನ್ ಅಂತ ಹೇಳ್ಬೋದಲ್ಲ, ಅಲ್ವಾ? ಬೀಯಿಂಗ್ ಅನ್ನುವಂಥ ಶಬ್ದ ಯಾಕೆ ಆ್ಯಡ್ ಮಾಡಿದ್ದಾರೆ? ಹ್ಯೂಮನ್ ಅನ್ನುವಂಥ ವರ್ಡ್ ಲ್ಯಾಟಿನ್ ವರ್ಡ್ ಹ್ಯೂಮಸ್ಸಿಂದ ಬಂದಿರೋದು. ಹ್ಯೂಮಸ್ ಅಂತ ಹೇಳಿದರೆ ಸಾಯಿಲ್ ಅಂತ. ಆ್ಯಕ್ಚುಲಿ ಬೀಯಿಂಗ್ ಅಂದರೆ ಎನರ್ಜಿ ಅಂತ, ವಾಟ್ ವಿ ಕಾಲ್ ಸೋಲ್ ಅಂತ ಅಥವಾ ಆತ್ಮ ಅಂತ, ಅಲ್ವಾ? ಆಧ್ಯಾತ್ಮಿಕತೆ ಅಂದ್ರೇನು? ಆತ್ಮದ ಬಗ್ಗೆ ಆಳವಾದಂತಹ ಅಧ್ಯಯನ ಮಾಡುವಂಥದ್ದೇ ಆಧ್ಯಾತ್ಮಿಕತೆ. ದಟ್ ಮೀನ್ಸ್ ಮಸ್ಟ್ ಆಧ್ಯಾತ್ಮಿಕತೆ ಬೇಕೇ ಬೇಕು. ಬಿಕಾಸ್ ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಬಾಡಿನೂ ಇದೆ, ಜೊತೆಗೆ ಬೀಯಿಂಗೂ ಇದೆ. ಬಾಡಿಗೆ ಈ ಜಗತ್ತಲ್ಲಿ ಎಜುಕೇಷನ್ ಕೊಡ್ತಾ ಇದ್ದಾರೆ, ವಾಟ್ ವಿ ಕಾಲ್ ಎಕ್ಸ್ಟರ್ನಲ್ ಎಜುಕೇಷನ್. ನಾನು ಮೊದಲೇ ಹೇಳಿದೆ, ಲೈಫ್ ಅಂತ ಹೇಳಿದ್ರೇ ಲುಕ್ ಇನ್ವರ್ಡ್ಸ್ ದೆನ್ ಫಾರ್ವರ್ಡ್ ಎಕ್ಸ್ಟರ್ನಲಿ ಅಂತ. ಈಗಿನ ಜಗತ್ತಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಲುಕ್ ಇನ್ವರ್ಡ್ಸ್ ಬಿಟ್ಬಿಟ್ಟಿದ್ದಾರೆ. ದಟ್ ಈಸ್ ಇಂಟರ್ನಲ್ ಎಜುಕೇಷನ್ನೇ ಬಿಟ್ಬಿಟ್ಟಿದ್ದಾರೆ. ಬರೀ ಹೊರಗೆ ನೋಡ್ತಾ ಇದ್ದಾರೆ. ಯಾಕೆಂದರೆ ಫಿಸಿಕಲಿ ಕಾಣಿಸ್ತಿದೆಯಲ್ಲ ಭೌತಿಕವಾಗಿರುವಂಥದ್ದು, ಅಭೌತಿಕ ಮರ್ತಿದ್ದಾರೆ, ಭೌತಿಕದ ಕಡೆಗೆ ಗಮನ ಕೊಟ್ಟಿದ್ದಾರೆ. ಬಟ್ ಈ ಸ್ಪಿರಿಚುಯಾಲಿಟಿ ಯಾಕೆ ಬೇಕು ಅಂದರೆ ಇಂಟರ್ನಲ್ ಎಜುಕೇಷನ್ ಬೇಕೇ ಬೇಕು, ಜೊತೆಗೆ ಎಕ್ಸ್ಟರ್ನಲ್ ಎಜುಕೇಷನು ಬೇಕು. ಎರಡೂ ಬೇಕು. ಒಂದೇ ಕಾಲಲ್ಲಿ ಹೇಗೆ ನಡೆಯೋಕ್ಕಾಗತ್ತೆ? ತಾವು ಕೇಳಿರ್ಬೋದಲ್ವಾ, ಆಲ್ಬರ್ಟ್ ಐನ್ಸ್ಟೈನ್ ಅವ್ರೇನು ಹೇಳ್ತಾರೆ? ಸೈನ್ಸ್ ವಿತೌಟ್ ಸ್ಪಿರಿಚುಯಾಲಿಟಿ ಇಸ್ ಬ್ಲೈಂಡ್ ಅಂತಾರೆ, ಅಲ್ವಾ? ಸ್ಪಿರಿಚುಯಾಲಿಟಿ ವಿತೌಟ್ ಸೈನ್ಸ್ ಇಸ್ ಲೇಮ್ ಅಂತಾರೆ. ಎರಡೂ ಇರಬೇಕು ಅಂತಾರೆ. ಸೈನ್ಸ್ ಆ್ಯಸ್ ವೆಲ್ ಆಸ್ ಸ್ಪಿರಿಚುಯಾಲಿಟಿ ಬ್ರಿಂಗ್ಸ್ 4 ಪೀಸ್ ಇನ್ ಅವರ್ ಲೈಫ್ ಅಂತ. 4 ಪಿ ಇರುತ್ತಂತೆ. ಅವೆರಡೂ ಇದ್ದರೆ ನಮ್ಮ ಜೀವನದಲ್ಲಿ ಫಸ್ಟು ಪೀಸ್ ಇರುತ್ತೆ. ಪೀಸ್ ಇಲ್ಲ ಅಂದರೆ ಗೊತ್ತಲ್ಲ, ಪೀಸ್ ಆಗಿಬಿಡುತ್ತೆ ಜೀವನನೇ. ವೆರಿ ಇಂಪಾರ್ಟೆಂಟ್ ಪೀಸ್, ಅಲ್ವಾ? ಎರಡನೇದಾಗಿ ಪ್ಯೂರಿಟಿ ಇರುತ್ತೆ, ಶುದ್ಧತೆ ಇರಲೇಬೇಕು. ಶುದ್ಧತೆ ಇಲ್ಲ ಅಂದರೆ ಪೀಸ್ ಇಲ್ಲವೇ ಇಲ್ಲ. ನೆಕ್ಸ್ಟು ಪ್ರಾಸ್ಪರಿಟಿ ಇರುತ್ತೆ, ಸುಖನೂ ಬೇಕೇ ಬೇಕು, ಅಲ್ವಾ? ನಂತರ ಪ್ರೋಗ್ರೆಸ್ಸು ಬೇಕು. ನನ್ನ ಲೈಫಲ್ಲಿ ಡೇ ಬೈ ಡೇ ನಾನು ಪ್ರೋಗ್ರೆಸ್ ಆಗಬೇಕು, ಪ್ರಮೋಷನ್ ಆಗಬೇಕು ಹೊರತು ಡಿಮೋಷನ್ ಆಗಬಾರ್ದು. ದಟ್ ಮೀನ್ಸ್ ನನ್ನ ಕ್ವಾಲಿಟೀಸಲ್ಲಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ನಾನು ಪ್ರೋಗ್ರೆಸ್ ಆಗ್ತಾ ಇರಬೇಕು, ನನ್ನ ಸ್ಥಿತಿ ಚೆನ್ನಾಗಿರಬೇಕು. ನೀವು ಕೊನೆಯದಾಗಿ
ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಮ್ಮ ವೀಕ್ಷಕರಿಗೆ ಓಕೆ. ಏನನ್ನು ಹೇಳೋದಕ್ಕೆ ಬಯಸ್ತೀರಿ? ಸೊ ಸರ್ವ ವೀಕ್ಷಕರಿಗೆ ನಾನು ಇದನ್ನು ಹೇಳಕ್ಕೆ ಬಯಸ್ತೀನಿ, ಈ ರಾಜಯೋಗ ಮೆಡಿಟೇಷನ್ ಏನಿದೆ ಇದನ್ನು ಪ್ರತಿಯೊಬ್ಬರು ಕೂಡ ಅಭ್ಯಾಸ ಮಾಡಬೇಕು. ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು, ಓದಿರೋರಿರ್ಬೋದು, ಅವಿದ್ಯಾವಂತರಿರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ರಾಜಯೋಗದ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಏನು ನಾವು 3 days ಅಥವಾ 7 days ಅಂತ ನಾವು ಒಂದು ಕೋರ್ಸ್ ಅಂತ ಕೊಡ್ತೀವಿ. ದಟ್ ಮೀನ್ಸ್ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಮತ್ತು ಮೈಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ. ಓಕೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಏಕೆಂದರೆ ಜಗತ್ತಲ್ಲಿ ಸ್ಟ್ರೆಸ್ ಅನ್ನುವಂಥದ್ದು ತುಂಬಾ ಇದೆ, ಯಾವ ರೀತಿ ಮ್ಯಾನೇಜ್ ಮಾಡಬೇಕು. ಮತ್ತು ಪ್ರೆಸೆಂಟ್ ಲೈಫಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ, ಏಕೆಂದರೆ ಈಗ ನಾವು ಪ್ರೆಸೆಂಟಲ್ಲಿ ನೋಡ್ತಿರೋ ಹಾಗೆ ವೈರಸ್ದು, ಓಕೆ, ಕೊರೋನಾ ಇರ್ಬೋದು, ಕೋವಿಡ್ ಇರ್ಬೋದು, ಸೊ ಈ ರೀತಿ ಅನೇಕ ವೈರಸಸ್ಗಳದ್ದು ಏನು ಡಿಸೀಸ್ ಇದೆ, ಇದೆಲ್ಲದಕ್ಕೂ ಕೂಡ ಮೂಲವಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಫಿಯರ್ನೆಸ್ ಅಲ್ವಾ, ಜೊತೆಗೆ ಡಿಪ್ರೆಷನಲ್ಲಿ ಹೋಗುವಂಥದ್ದು. ಸೊ ಇದೆಲ್ಲದರಿಂದ ಮುಕ್ತ ಆಗಬೇಕು ಅಂದರೆ ಫಿಯರ್ನೆಸ್ಸು ಇರಬಾರ್ದು, ಅಂದರೆ ಭಯನೂ ಇರಬಾರ್ದು, ಜೊತೆಗೆ ಡಿಪ್ರೆಷನ್ನು ಇರಬಾರ್ದು. ಸೊ ಇದೆಲ್ಲ ಹೋಗಬೇಕು ಅಂತ ಅಂದರೆ ರಾಜಯೋಗ ಮೆಡಿಟೇಷನನ್ನು ಅಭ್ಯಾಸ ಮಾಡಬೇಕು. ಅಂದರೆ ಪರಮಾತ್ಮನ ಜೊತೆಗೆ ಕನೆಕ್ಷನ್ ಜೋಡಿಸಿ ನಾವೆಷ್ಟು ಪಾಸಿಟಿವ್ ಥಿಂಕ್ ಮಾಡ್ತೀವಿ ಅಷ್ಟು ನಮ್ಮದು ಲೈಫು ಹೆಲ್ದಿಯಾಗೂ ಇರುತ್ತೆ, ಹ್ಯಾಪಿಯಾಗೂ ಇರುತ್ತೆ, ಜೊತೆಗೆ ವೆಲ್ತಿಯಾಗೂ ಇರುತ್ತೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನಾವು ಖುಷಿಯಿಂದ ಇರ್ತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಂತೋಷ ಕೊಡ್ತೀವಿ, ಪ್ರೊಫೆಷನಲ್ ಲೈಫು ಚೆನ್ನಾಗಿರುತ್ತೆ, ಜೊತೆಗೆ ಸೊಸೈಟಿನೇ ಒಂದು ಸುಂದರವಾದಂತಹ ಸೊಸೈಟಿ ನಿರ್ಮಾಣ ಆಗುತ್ತೆ. ಏನು ಭಗವಂತ ಇಷ್ಟಪಡ್ತಿದ್ದಾರೆ ಗೋಲ್ಡನ್ ಏಜ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ, ಆ ಗೋಲ್ಡನ್ ಏಜ್ ಬರೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಏನು ಅಂತ ಹೇಳಿದರೆ ವ್ಯಾಲ್ಯೂಬಲ್ ಲೈಫ್, ವ್ಯಾಲ್ಯೂಸ್ನ ಅಥವಾ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ನಂತರ ಇನ್ನೊಬ್ಬರಿಗೆ ಕಲಿಸ್ಬೇಕು. ಇದೇ ನಾನು ವೀಕ್ಷಕರಿಗೆ ಕೊಡುವಂತಹ ಒಂದು ಸಜೆಷನ್. ಅಕ್ಕವ್ರೆ, ನಿಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳನ್ನು ಚೆನ್ನಾಗಿ ಬಿಡಿಸಿ ತಿಳಿಸ್ಕೊಟ್ರಿ. ಓಕೆ, ನಿಮಗೆ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯೋಗೇಶ್ವರಿ ಅವರ ಜೀವನದಲ್ಲಿ ಆಧ್ಯಾತ್ಮಿಕತೆ ಎಷ್ಟೆಲ್ಲ ಉಪಯೋಗಗಳನ್ನು ತಂದುಕೊಡ್ತು. ಅದರಲ್ಲೂ ಅವರ ವಿದ್ಯಾರ್ಥಿ ಜೀವನ ಮತ್ತು ಟೀಚಿಂಗ್ ಲೈಫ್, ಅವರ ಒಂದು ಶಿಕ್ಷಕ ವೃತ್ತಿ ಅಂತ ಏನು ಹೇಳ್ತೀವಿ, ಅದರಲ್ಲೂ ಸಹ ಎಷ್ಟೆಲ್ಲ ಅದಕ್ಕೆ ಲಾಭ ತಂದು ಕೊಡ್ತು. ಅದರಲ್ಲೂ ಈ ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ವಿವರವಾಗಿ ತಿಳಿಸ್ಕೊಟ್ರು. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.